ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯಂ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಇವತ್ತಿನ ಆಧಾರದ ವಿಷಯ ನೀತಿ ಕ್ರಿಯಾ ಚರ್ಯಸ್ಥಳ ನಡೆದದು. ಈ ನೀತಿ ಕ್ರಿಯಾ ಚರ್ಯಸ್ಥಳದಲ್ಲಿ 14ನೆಯ ಪದ ನಡೆದಂಥದ್ದು. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಇಲ್ಲಿ 14ನೆಯ ಪದದಲ್ಲಿ ಒಂದು ವೇದ ಉಪನಿಷತ್ತುಗಳ ಒಂದು ಸಾರನೇ ಇದರಲ್ಲಿ ಅಡಿಗೆದಂದ್ರೂ ಕೂಡ ತಪ್ಪಲ್ಲ. ಪ್ರಶ್ನೆ ಹೇಳ್ತಾರೆ, ಅದಕ್ಕೆ ಮತ್ತೆ ಉತ್ತರನೂ ಕೂಡ ಹೇಳಿದ್ದಾರೆ. ಅದರ ಒಂದು ಮರ್ಮವನ್ನು ತಿಳ್ಕೊಂಡು ಯಾರು ನಡೀತಾರ ಅವರಿಗೆ ಬಲ್ಲವರು ಅಂದರೆ ಯಾರು ಅಂದ್ರೆ ಅದರ ವಿಚಾರಗಳನ್ನು ತಿಳ್ಕೊಂಡು ಅದೇ ಪ್ರಕಾರ ಯಾರು ನಡ್ಕೊಳ್ತಾರ ಅವ್ರಿಗೆ ಬಲ್ಲವರು ಅಂತ ಹೇಳಿದಂಥ ವಿಚಾರ. ಇಲ್ಲಿ 14ನೇ ಪದದಲ್ಲಿ ಹೇಳ್ತಾರೆ, ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವು ಅರಿತು ನಡೆವನೇ ಬಲ್ಲವನು ಅಂತ ಹೇಳಿದರು. ನೋಡ್ರಿ, ಯಾಕಂದ್ರೆ ಯಾವ ರೀತಿ ಈಗ ಪ್ರಶ್ನೆ ಮತ್ತು ಉತ್ತರ ಎರಡನ್ನು ಜೋಡಿಸಿ ಹೇಳಿದಂಥ ವಿಚಾರವನ್ನು ತಿಳ್ಕೊಂಡು ಅದರ ಮರ್ಮವನ್ನು ಅರಿತು ಅದರಂಗ ಯಾರು ನಡೀತಾರ ಅವರಿಗೆ ಬಲ್ಲವರು ಅಂತ ಇಲ್ಲಿ ಹೇಳಿದರು. ಈಗ ನಾವು ಯಾವುದು ಅಂತಂದ್ರೆ ನಿನ್ನೆಯ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ನೋಡಿದ್ದಾಯಿತು. ಯಾವ ವಿಚಾರಗಳು ಅಂತಂದ್ರೆ, ಒಂದನೇ ನುಡಿಯಲ್ಲಿ ದುರಿತದವಳು ಅಧಿಕವಾವುದು ನಿಂದೆ, ಜೀವನವೆರೆಸಿದ ಮರಣವಾವುದು ಚಿಂತೆ, ಕೆಡುವ ಶರೀರದ ಸಫಲವಾವುದು ಪರಹಿತ, ಕಿಂಕರ ವೃತ್ತಿ ಯಾವುದು ತನಗಳಿಯ ಆಸೆ ಅನ್ನುವಂಥ ವಿಚಾರದಲ್ಲಿ ನಿನ್ನೆ ಶರೀರದ ಸಫಲವಾವುದು ಅನ್ನುವಂಥದ್ದು ಪರಹಿತ, ಪರೋಪಕಾರ ಮಾಡಬೇಕಾದಂಥದ್ದು, ದಾನ ಧರ್ಮ ಮಾಡಬೇಕನ್ನುವಂಥದ್ದು. ಇದರಿಂದ ನಿನಗೆ ಭಾಳಷ್ಟು ಮುಂದಿನ ಒಂದು ಜನ್ಮದಲ್ಲಿ ಕೂಡ ನಿನಗೆ ಭಾಳ ಒಳ್ಳೆಯದಾಗ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳಿದರು. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಕಿಂಕರ ವೃತ್ತಿ ಯಾವುದು ಅಂದರೆ ತನಗಳಿಯ ಆಸೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಭಾಳಷ್ಟು ವಿಚಾರಗಳನ್ನು, ಯಾಕಂತಂದ್ರೆ ಅಳಿಯ ಆಸೆ ಅಂದರೆ ಅಲ್ಪವಾದಂಥ ಆಸೆಯಿಂದ ಕೂಡ್ಕೊಂಡಿರುವಂಥದ್ದು. ಕಿಂಕರ ವೃತ್ತಿ ಅಂದರೆ ಸಣ್ಣ ವೃತ್ತಿ. ಭಾಳಷ್ಟು ಕಿಂಕರ ವೃತ್ತಿ ಅಂತಂದರೆ ಭಾಳಷ್ಟು ಸಣ್ಣ ವೃತ್ತಿ ಸ್ವಭಾವ ಯಾವುದು ಅಂತಂದ್ರೆ ತನಗೆ ಏನಂದ್ರೆ ಅಳಿಯ ಆಸೆ ಅಂದರೆ ಅಲ್ಪವಾದ ಆಸೆ, ನನಗೆ ಸ್ವಲ್ಪ ಬೇಕನ್ನುವಂಥ ಅಲ್ಪವಾದಂಥ ಆಸೆ ಇರುವಂಥದ್ದು ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಈಗ ಎಷ್ಟು ಬೇಕು 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 ಈ ಸುಖ ದುಃಖ ಎಲ್ಲೈತೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲೇ ಐತೆ. ಯಾವಾಗ ಬೇಕು ಬೇಕು ಅನ್ನುವಂಥ ಆಸೆ ನಮ್ಮ ಮನಸ್ಸಿನಲ್ಲಿ ಬಲವಾಗಿರ್ತದೆ, ಅದರಿಂದ ದುಃಖ ಐತೆ. ಯಾವಾಗ ಆ ದುಃಖ ನಮ್ಗೆ ಆಸೆ ಅನ್ನುವಂಥದ್ದನ್ನು ಬಿಟ್ಟಾಗ ಅಲ್ಲೇ ಸುಖ ಐತಿ. ಎರಡು ಅಲ್ಲೇ ಅದಾವ, ಭಾಳ ದೂರ ಏನಿಲ್ಲ. ಯಾವಾಗ ಆಸೆಯಿಂದ ಕೂಡ್ಕೊಂಡಿರ್ತೀವಿ ಅವಾಗ ದುಃಖ ಐತೆ. ಅದಕ್ಕೆ ಆಸೆ ಅನ್ನುವಂಥದ್ದು ಒಂದು ತುಂಬಲಾದ ಪಾತ್ರೆ, ಅಂದ್ರೆ ತಳ ಇಲ್ದ ಪಾತ್ರೆ ಇದ್ದಂಗೆ ಅದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಧನ ಕನಕ ಹೆಂಡತಿ ಮಕ್ಕಳು ವಸ್ತ್ರ ವಾಹನ
ಇದೆಲ್ಲವನ್ನು ಇದು ಬೇಕು ಅನ್ನುವಂಥ ಆಸೆಯಿಂದ ಕೂಡ್ಕೊಂಡಾಗ ಮನುಷ್ಯನಿಗೆ ಆ ಸಣ್ಣ ಸ್ಥಿತಿಗೆ ತಂದು ಹಾಕಿಬಿಡ್ತದೆ ಅಂತ ಹೇಳ್ತಾರೆ ಮಹಾತ್ಮರು. ಯಾಕಂತಂದ್ರೆ ಈ ವಿಷಯಗಳೆಲ್ಲವೂ ಆಸೆಯಿಂದ ಕೂಡಿದ ಪುರುಷನಿಗೆ, ಯಾಕಂತಂದ್ರೆ ಇಂಥವೆಲ್ಲ ಆಸೆಯಿಂದ ಕೂಡ್ಕೊಂಡಂಥ ಪುರುಷ ಅದೇ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾನಂತ. ಅದಕ್ಕೆ ಅದು ಭಾಳಷ್ಟು ದುಃಖಕ್ಕೆ ತಂದು ಬಿಡ್ತದದು. ಹಂಗೆ ಆಸೆ ಮಾಡುವಂಥದ್ದಲ್ಲ. ಯಾವಾಗ ಆಸೆಯಿಂದ ರಹಿತನಾದಂಥ ವ್ಯಕ್ತಿ, ಆ ಪುರುಷನಿಗೆ ನೋಡ್ರಿ, ಆಸೆ ಇರದೇ ಇರುವಂಥ ವ್ಯಕ್ತಿಗೆ ಈ ವಿಷಯಾದಿಗಳೇನದಾವ, ವಿಷಯಾದಿಗಳು ಈ ಹೆಂಡತಿ, ಮಕ್ಕಳು, ಈ ಸಂಸಾರ, ರೊಕ್ಕ, ರೂಪಾಯಿ ಅಂತ ಏನು ಭಾಳಷ್ಟು ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದೀವಲ್ಲ, ಅದಕ್ಕೆ ಇದು ಹೃದಯ ಗ್ರಂಥಿ ಅನ್ನುವಂಥದ್ದು. ಈಗ ನಮ್ಗೆ ಎಲ್ಲರ ಶರೀರದಾಗ ಒಂದು ಗಂಟುಗಳು ಅದೆಲ್ಲ ಆಗಿತ್ತು ಅಂತಂದಾಗ ಅದು ಭಾಳ ನೋವು ಕೊಡ್ತದ್ರಿ ಅಂತ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಹೌದಿಲ್ಲ? ಅದಕ್ಕಿದು ಮನಸ್ಸಿನ ರೋಗ. ಪ್ರತಿಯೊಬ್ಬರಿಗೆ ಶರೀರ ರೋಗ ಮಾತ್ರ ರೋಗ ಅಂದ್ಕೊಂಡಿದ್ದೀವಿ, ಆದರೆ ಪ್ರತಿಯೊಬ್ಬರಿಗೆ ಇರುವಂಥದ್ದು ಮನಸ್ಸಿನ ರೋಗ ದೊಡ್ಡದೈತಿಲ್ಲಿ. ಅದಕ್ಕೆ ಮನಸ್ಸು ಹೃದಯ ಗ್ರಂಥಿ ಅಂತ ಹೇಳ್ತಾರೆ. ಅಲ್ಲಿ ಗಂಟುಗಳು ಅದಾವ, ಎಂಥವು ಈ ಆಸೆಯಿಂದ ಕೂಡಿದಂಥ ಒಂದು ಗಂಟುಗಳು ಜಾಸ್ತಿ ಅದಾವ. ಅದಕ್ಕೆ ಪ್ರತಿ ಜನ್ಮದಲ್ಲಿ ನಮಗೆ ದುಃಖ ಕೊಡ್ತಾ ಬಂದಿದ್ದಾವ ಗಂಟುಗಳು, ಆದರೆ ಅದು ದುಃಖ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ನಮಗೆ ಇಷ್ಟೆಲ್ಲ ದುಃಖ ಬಂದಿದೆ ಅಂತನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಶರೀರ ಹೊತ್ಕೊಂಡು ನಾವು ಭೂಮಿಗೆ ಬಂದೀವಿ ಅಂದ್ರೆ ಅಂಥ ಆಸೆಯಿಂದನೇ. ನಾವೇನು ಗಂಟು ಹಾಕ್ಕೊಂಡು ಕುಂತೀವಿ ನೋಡ್ರಿ, ಇದಾಗಬೇಕಾಗಿತ್ತು, ನನಗೆ ಭಾಳ ಸಂತೋಷ ಆಗ್ತಿತ್ತು. ಇಲ್ಲರಿ ಒಂದು ಮನೆ ಆಗ್ಬೇಕಾಗಿತ್ತು, ನನಗೆ ಭಾಳ ಸಂತೋಷ ಆಗ್ತಿತ್ತು. ಇಂಥ ತೊಗೋಬೇಕಾಗಿತ್ತು, ನನಗೆ ಭಾಳ ಸಂತೋಷ ಆಗ್ತಿತ್ತು. ಇಂಥವೆಲ್ಲ ಆಸೆಗಳು ನಾವೇನು ಇಟ್ಕೊಂಡು ಗಂಟು ಹಾಕ್ಕೊಂಡು ಕುಂತಿದ್ದೀವಲ್ಲ, ಇದೇ ಜನ್ಮಾಂತರಕ್ಕೆ ಕಾರಣ ಆಗಿರುವಂಥದ್ದು. ನಾವು ಮತ್ತೆ ಯಾಕೆ ಇಷ್ಟೆಲ್ಲ ಶರೀರಗಳನ್ನು ತೊಡ್ಕೊಂಡು ಇಷ್ಟೆಲ್ಲ ಹುಟ್ಟಿ, ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ. ಯಾಕೆ ಇದು ಹುಟ್ಟೋದು ಸಾಯೋದು ಯಾಕೆ ನಡೆದವಂತ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನು ಆಸೆಗಳು ಇಟ್ಕೊಂಡಿವೆಲ್ಲ, ಇದ್ರ ಸಲುವಾಗಿ ನಾವು ಮತ್ತೆ ಹುಟ್ಟಿ ಬರುವಂಥದ್ದು. ಮಹಾತ್ಮರು ಇಲ್ಲೇ ಪೆಟ್ಟು ಕೊಟ್ಟರು ನೋಡ್ರಿ. ಎಲ್ಲಿ ಕೊಟ್ಟರು? ಜಗತ್ತಿನೊಳಗೆ ಯಾರಿಗೂ ಪೆಟ್ಟು ಕೊಡಲಿಲ್ಲ ಅವರು. ಅವ್ರಿಗೆ ಯಾರಿಗೂ ಇವ್ರು ಕೆಟ್ಟವ್ರಂತ ಅನ್ನಲಿಲ್ಲ, ಯಾರಿಗೂ ದೂರಲಿಲ್ಲ ಅವ್ರು ಯಾರಿಗೂ ಇಂಥವ್ರು ಶತ್ರು ಅಂತ ಅನ್ನಲಿಲ್ಲ. ಅವರು ತಮ್ಮೊಳಗಡೆನೆ ತಾವು ನೋಡಿಕೊಂಡ್ರು. ಎಲ್ಲಿ ಆ ದುಃಖಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಯಾವುದಾದ ಅದಕ್ಕೆ ಕೊಡ್ಲಿ ತೊಗೊಂಡು ಕಡ್ದು ಬಿಟ್ರು ನೋಡ್ರಿ. ಅದಕ್ಕೆ ವೈರಾಗ್ಯ ಅನ್ನುವಂಥ ಕೊಡ್ಲಿಯನ್ನು ತೊಗೊಂಡು ಅವ್ರು ಕಟ್ ಮಾಡಿಬಿಟ್ರು ಆಸೆಯನ್ನು. ಮೂಲ ವಿಷಯವನ್ನು ನೋಡಿದ್ರು ಯಾವುದರಿಂದ ಇದು ದುಃಖ ಆಗ್ತದಪ್ಪ, ಈ ಜನ್ಮಾಂತರದಲ್ಲಿ ಶರೀರಕ್ಕೆ ಕಾರಣ ಆಗಿರುವಂಥದ್ದು ಯಾವುದಿದು, ಇದು ಏನಿದು ಕತೆ, ಇದು ಯಾಕೆ ಇಷ್ಟು ದುಃಖದಿಂದ ಕೂಡ್ತದೆ ಮನಸ್ಸು? ಅದಕ್ಕೆ ಅವ್ರಿಗೆ ಗೊತ್ತಾಗ್ಬಿಡ್ತು, ಓಹೋ ಇದು ವಿಷಯಗಳ ಆಸೆ ಮಾಡೋದ್ರಿಂದ ಇದರಿಂದನೇ ಇಷ್ಟೆಲ್ಲ ಶರೀರಗಳು ಬಂದಂಥದ್ದು, ಇಷ್ಟೆಲ್ಲ ದುಃಖಕ್ಕೆ ಕಾರಣ ಆಗಿರುವಂಥದ್ದು ಅಂತ ತಿಳ್ಕೊಂಡು ಅವರು ಅಲ್ಲಿಗೆ ಮೇನ್ ಪೆಟ್ಟು ಕೊಟ್ಟರು ಅಲ್ಲಿಗೆ. ಹಾಗಾಗಿ ಇಲ್ಲಿ ಕೂಡ ಯಾವಾಗ ಆಶಾರಹಿತನಾದಂತಹ ಪುರುಷನಿಗೆ, ಆ ಪುರುಷನಿಗೆ ಈ ವಿಷಯಾದಿಗಳೇನು ಅದಾವಲ್ಲ, ಈ ವಿಷಯಾದಿಗಳು ಅಷ್ಟೇ ಅಲ್ಲ, ಈ ಬರೇ ನಿರಾಶಾವಾದಿಯಾಗಿರ್ತಾನೆ ನೋಡ್ರಿ. ಯಾವುದು ಆಸೆ ಇರಲ್ಲ ಆತನ ಮನಸ್ಸಿನಲ್ಲಿ. ಆ ರೀತಿ ಆತ ಯಾವಾಗ ಆ ಭಾವನೆ, ಮತ್ತು ಇದು ನಮಗೆ ಬಿಡೋಕ್ಕಾಗ್ತದೇನ್ರಿ, ಆಸೆಯನ್ನು ಆಗಲ್ಲಲ್ರಿ, ಇದು ಹೆಂಗೆ ಮಾಡೋದ್ರಿ, ನಮ್ಗೆ ಆಸೆ ಇರ್ತದಲ್ರಿ ಅಂತಂದ್ರೆ ಹೇಳ್ತಾರೆ, ಜಗತ್ತಿನೊಳಗೆ ಪ್ರತಿಯೊಂದು ಏನು ಕಾಣ್ತಾವ ಅವೆಲ್ಲ ನೀನು ಯಾವುದೋ ಅಲ್ಲ ಇಲ್ಲಿ ನೀ ಆಸೆ ಇಟ್ಕೊಳಕ್ಕೆ. ಹೆಂಗೆ ಒಂದು ಹೋಟೆಲ್ಗೆ ಹೋದಾಗ ಎಲ್ಲ ಪದಾರ್ಥಗಳನ್ನ ಊಟ ಮಾಡ್ತೀವಿ, ತಿಂತೀವಿ, ಅಲ್ಲೇ ಒಂದು ಚಮಚ, ಗ್ಲಾಸು, ತಂಬಿಗೆ ಏನೇನು ನಮಗೆ ಗ್ಲಾಸ್ ಕೊಟ್ಟಿರ್ತಾರೆ, ಊಟಕ್ಕೆ ಎಲ್ಲ ಪ್ಲೇಟ್ಗಳು ಕೊಟ್ಟಿರ್ತಾರೆ, ಚಮಚ ಕೊಟ್ಟಿರ್ತಾರೆ, ಎಲ್ಲ ತಿನ್ನಬೇಕು. ತಿಂದು ಪ್ಲೇಟ್ಗಳು ಅವೆಲ್ಲ ಅಲ್ಲೇ ಇಟ್ಟು ಹೆಂಗೆ ಬರ್ತೀವೋ ಹಂಗೆ ಈ ಭೂಮಿಗೆ ನಾವೆಲ್ಲ ಬಂದೀವಿ. ಏನೇನು ನಮ್ಗೆ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಎಲ್ಲ ವಸ್ತುಗಳು ನಮ್ಗೆ ಕೊಟ್ಟಾನ ಭಗವಂತ, ಅದನ್ನು ಅನುಭವಿಸ್ಬೇಕು, ಮತ್ತು ಎಲ್ಲವನ್ನು ಇಲ್ಲೇ ಬಿಡಬೇಕು, ರೈಟ್ ಅನ್ಬೇಕು ಅಷ್ಟೇ. ಮತ್ತು ಹಿಂಗೆ ಹೋಗ್ತೀವಿ ಅಂತಂದಾಗ ಆಸೆ ಯಾಕೆ ಮಾಡ್ಬೇಕು ಹೇಳ್ರಿ? ಮತ್ತು ಮುಂದಲವ್ರು ಗುತ್ತಿಗಿಡ್ತೀವಿ ರೀ, ಮುಂದೆ ಬರೋ ಮೊಮ್ಮಕ್ಕಳಿಗೆ ನಾವು ಇಡ್ತೀವಿ, ಹಿಂದಿರೋರಿಗೆ ಇಡ್ತೀವಿ ಅಂತಂದ್ರೆ ನಿನ್ನ ಹಣೆ ಬರಂತಾರೆ. ನೀನು ಎಂದೂ ಸುಖದಿಂದ ಇರೋಂಗಿಲ್ಲ, ನೀನು ಸುಖದಿಂದ ಇರ್ತೇನೆ ಎಂದಿಲ್ಲ. ಮುಂದೆ ಮೊಮ್ಮಕ್ಕಳಿಗೆ ನಾ ಗಳಿಸಿಟ್ಟು ಹೋಗ್ತೀನಿ ರೀ, ನೀ ಮೊದಲು ನಿಂದು ನೋಡ್ಕೊಳಪ್ಪ ಅಂತಾರೆ. ಮೊದಲು ನಿಂದು ನೋಡ್ಕೊ, ನಿನಗೆ ಎಷ್ಟು ಒದೆಗಳು ಅದಾವ ಅಲ್ಲಿ ಮುಂದೆ, ಅದನ್ನು ನೋಡ್ಕೊ. ಅವ್ರವ್ರ ಪ್ರಾರಬ್ಧಕ್ಕೆ ಅವ್ರು ಏನು ತಿನ್ಬೇಕಾಗೈತೆ ತಿನ್ನಕ್ಕೆ ಬರ್ತಾರೆ, ಅವ್ರು ಅಷ್ಟೇ ಬರ್ತಾಗಿ ನೀನೇನು ಗುತ್ತಿಗಿಡೋದಿಲ್ಲ ಇಲ್ಲಿ. ಅದಕ್ಕೆ ಹಿಂದಲವ್ರಿಗೆ ಮಾಡ್ತಿರ್ತೀನಿ ಏನಿಲ್ಲ, ನೀನು ಭಗವಂತ ಎಲ್ಲನೂ ಮಾಡಿಟ್ಟಿದ್ದಾನೆ, ನೀ ಮಾಡೋಕ್ಕೆ ಏನದಿಲ್ಲ, ನೀನು ಮಾಡೋಕೆ ನೀ ಬರೋದಕ್ಕಿಂತ ಮುಂಚೆ ರೆಡಿ ಮಾಡಿಬಿಟ್ಟಿದ್ದಾನೆ.
ಅದಕ್ಕೆ ಹೇಳ್ತಾರೆ, ಇದು ಎಲ್ಲ ನಿನ್ನ ಲೀಲೆ, ಹೌದಲ್ಲ, ಇದು ಎಲ್ಲ ನಿನ್ನ ಲೀಲಾ, ಅಜ್ಞಾನಿಯೇನು ಬಲ್ಲ. ತಾಯಿ ಗರ್ಭದಲ್ಲಿ ನೋಡ್ರಿ, ತಾಯಿ ಗರ್ಭದಲ್ಲಿ ಶಿಶು ಇತ್ತು, ಮಗು ಇತ್ತು, ಅದು ಹೊರಗೆ ಬರೋದ್ರಾಗ ಹಾಲು ರೆಡಿ ಮಾಡಿಬಿಟ್ಟಿದ್ದಾನ ಭಗವಂತ. ಅಷ್ಟು ಚಿಂತೆ ಅದತ್ತಿಗೆ. ಬಂದ ತಕ್ಷಣ ನೋಡ್ರಿ ಎಲ್ಲನೂ ಏನು ಕಡಿಮೆ ಐತೆ ಹೇಳ್ರಿ, ಭೂಮಿಗೆ ಬಂದಮೇಲೆ ಎಲ್ಲನೂ ರೆಡಿ ಮಾಡಿದಾನೆ. ಆಕಾಶ, ವಾಯು, ಅಗ್ನಿ, ಜಲ, ನಿನಗೆ ತಿನ್ನೋದಕ್ಕೆ, ಉಣೋದಕ್ಕೆ, ತಿರುಗಾಡೋದಕ್ಕೆ ಯಾವುದಕ್ಕೆ ಕಡಿಮೆ ಮಾಡಿದಾನೆ ನಿನಗೆ? ಎಲ್ಲ ಭಗವಂತ ರೆಡಿ ಮಾಡಿದ್ದಾನೆ. ಮತ್ತು ನೀನೇನು ಭಾರಿ ಬೇರೆ ಮಾಡಿ ಹೋಗ್ತೀನಿ ನೀನು? ಅದಕ್ಕೆ ಅದನ್ನೆಲ್ಲ ಬಿಟ್ಬಿಡುವಂಥದ್ದು. ಮಹಾತ್ಮರು ಹಿಂಗೆ ಹೋದ್ರು. ಅವ್ರು ಯಾಕೆ ಇಷ್ಟು ಸುಖದಿಂದ ಆದ್ರಂದ್ರೆ ಹಿಂಗೆ ಹೋದ್ರು ಅವರು. ನಾವು ಯಾಕೆ ಇಷ್ಟು ದುಃಖಿಗಳಾಗಿವಿ ಅಂದರೆ ಹಿಂದಲೋರು ಮುಂದಲೋರು ಕೂಡ ಗುತ್ತಿಗಿಡಿತೀವಿ. ಅವ್ರಿಗೆ ಚಲೋ ಆಗ್ಬೇಕಾಗಿತ್ತು, ಇವ್ರಿಗೆ ಚಲೋ ಆಗ್ಬೇಕಾಗಿತ್ತು. ಮುಂದಲೋರಿಗೆ ಮೊಮ್ಮಕ್ಕಳಿಗೆ, ಹಿಂದಲೋರಿಗೆ ಯಾರ್ಯಾರು ಇರ್ತಾರೆ ಅವ್ರಿಗೆ ಎಲ್ಲರಿಗೆ ಕೂಡಿಸಿಟ್ಟು ಹೋಗ್ಬೇಕನ್ನೋರು ನಾವು. ಯಮಧರ್ಮನ ಕೈಲಿ ಒದಿಸ್ಕೊಂತ ಹೋಗೋದು ಅಲ್ಲ. ಅದಕ್ಕೆ ನಿನಗೆ ಇದು ಗೊತ್ತಿಲ್ಲ. ನಿನಗೆ ಮುಂದೆ ಶಿಕ್ಷೆ ಐತಪ್ಪ, ಯಮಧರ್ಮ ಒದ್ಕೊಂತ ಹೋಗ್ತಾನಂತ ನಿನಗೆ ಗೊತ್ತಿತ್ತಂದ್ರೆ ನೀನು ಆಸೆ ಮಾಡೋಕ್ಕೆ ಹೋಗಂಗಿಲ್ಲ. ಗೊತ್ತಿಲ್ಲ ನಿನಗೆ. ಮತ್ತು ಗೊತ್ತಾಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂದ್ರೆ ನಿನಗೆ ಮತ್ತು ಪುಣ್ಯ ಬೇಕಲ್ಲ, ಗೊತ್ತಾಗಂಗಿಲ್ಲ ನಿನಗೆ. ಹಂಗಾಗಿ ಇಲ್ಲಿ ಕೂಡ ಇದನ್ನು ನಿನ್ನ ತಿಳ್ಕೊಂಡು ಹುಷಾರಾಗಿರಪ್ಪ, ಹುಷಾರಾಗಿರು. ಮುಂದೆ ಜನ್ಮಗಳು ಭಾಳ ಅದಾವ ನೀನು. ಅದಕ್ಕೆ ಹೇಳ್ತಾರೆ, ಇಲ್ಲಿ ಏನು ಮಜಾ ಮಾಡ್ತಿದ್ದೆ ಅಲ್ಲಿ ಸಜ್ಜೆ ಐತಿ ನಿನಗೆ, ಹಂಗೆ ಮಾಡೋಕ್ಕೆ ಹೋಗಬೇಡ. ಅದಕ್ಕೆ ಯಾವಾಗ ಆಶಾರಹಿತನಾದಂಥ ಪುರುಷನಿಗೆ ಈ ವಿಷಯಾದಿಗಳು ಅಷ್ಟೇ ಯಾಕೆ, ಜಗತ್ತೆಲ್ಲ ಒಂದು ಹುಲ್ಲು ಕಡ್ಡಿಯಂಗೆ ಕಾಣಿಸ್ತದಂತ ನೋಡ್ರಿ. ಆಸೆನೇ ಇರಲಾರ್ದಂಥ ಮನುಷ್ಯನಿಗೆ ಈ ಬರೀ ಹೆಂಡತಿ, ಮಕ್ಕಳು, ಸಂಸಾರ, ರೊಕ್ಕ, ರೂಪಾಯಿ ಅಂತ ಅಷ್ಟೇ ಅಲ್ಲ, ಇಡೀ ಜಗತ್ತೇನದ, ಜಗತ್ತೇ ಒಂದು ಹುಲ್ಲು ಕಡ್ಡಿ ಹಂಗೆ ಕಾಣಿಸ್ತಂತಗ. ಹಂಗೆ ಕಾಣಬೇಕು, ಹೌದಾ? ಭಾಳ ದೊಡ್ಡ ಮನೆ ಕಟ್ಟಿನಂತ ಭಾಳ ಆಸೆ ಇಟ್ಕೊಂಡಿರ್ತೀವಲ್ಲ. ನೀ ಯಾ ದೊಡ್ಡ ಮನೆ ಕಟ್ಟಿದ್ದು? ಕಲ್ಲಿ ಪಕ್ಷಿಗಳನ್ನ ನೋಡ್ರಿ, ಅಲ್ಲಿ ಹೊಲ್ದಾಗ ಗಿಡದಾಗ ಎಷ್ಟು ಚಂದ ಗೂಡು ಕಟ್ಟೇವು. ನೀನೇನು ಭಾರಿ ದೊಡ್ಡ ಶಾಣೆ ಇದೇನ? ಹಾಂ, ಅವಕ್ಕೂ ಬುದ್ಧಿ ಐತಿ ನೋಡ್ರಿ, ಎಷ್ಟು ಚಂದ ಅದಾವ. ನಿನಕ್ಕಿಂತ ಭಾಳ ಚಂದ ಕಟ್ಟಾವ. ಅದಕ್ಕೆ ಯಾವ ಇಂಜಿನಿಯರ್ ಅದಾರ? ಎಷ್ಟು ಚಂದ ಎಣದಿರ್ತದೆ ನೋಡ್ರಿ ಸೂಕ್ಷ್ಮವಾಗಿ. ಅದಕ್ಕೆ ಈ ರೀತಿಯಾಗಿ ಯಾವಾಗ ನಿರಾಶೆಯಿಂದ ಕೂಡಿರ್ತೀವಿ ಆವಾಗ ಏನಾಗ್ತದಪ್ಪ ಅಂತಂದರೆ ಈ ಜಗತ್ತೆಲ್ಲವೂ ಹುಲ್ಲು ಕಡ್ಡಿ ಸಮಾನಾಗಿ ಕಾಣುವಂಗೆ ಆಗ್ತದೆ. ಹಂಗಾಗಬೇಕು. ಆಸೆಯಿಂದ ಕೂಡಿದಂಥ ಪುರುಷ ಯಾವತ್ತಾದರೂ ತೃಪ್ತಿಯಿಂದ ಇರ್ತಾನೆ ಅನ್ನೋದ್ರೆ ಸಾಯೋವರೆಗೂ ತೃಪ್ತಿಯಿಂದ ಇರಂಗೆ ನಾವು ಅರ್ಥ ಮಾಡ್ಕೋಬೇಕು. ಅಲ್ರಿ ಮತ್ತು ಇರ್ಬೇಕಲ್ರಿ, ಹೆಂಡ್ತಿ ಮಕ್ಕಳಿಗೆಲ್ಲ ದುಡ್ದು ಹಾಕಬೇಕು ಅಥವಾ ಎಲ್ಲ ಕೂಡಿಡಬೇಕು ಮಾಡಬೇಕು ಅಂತ ಭಾಳಷ್ಟು ಜನ ಹೇಳ್ತಾರೆ. ಮಾಡಂಗೆ ಮಾಡಪ್ಪ. ಆದ್ರೆ ಭಾಳ ಆಸೆ ಇಟ್ಕೊಂಡು ಅದರಲ್ಲೇ ಮುಳುಗಿದ್ದೆ ಆದ್ರೆ ಅಂತ ಇಲ್ಲಿ ಹೇಳ್ತಾರೆ. ಆ ಪುರುಷ ತೃಪ್ತಿ ಹೊಂದುತ್ತಾನೇನು? ಯಾವತ್ತೂ ತೃಪ್ತಿ ಹೊಂದಂಗಿಲ್ಲ. ಈ ಜನ್ಮ ಒಂದೇ ಅಲ್ಲ, ಈ ಜನ್ಮ ಒಂದೇ ತೃಪ್ತಿ ಹೊಂದುತ್ತಾನೆ ಇಲ್ಲರಿ ಮುಂದೆ. ಅದೇನು ನೀನು ಆಸೆ ಮನಸ್ಸಿನಲ್ಲಿ ಇಟ್ಕೊಂಡು ಅಂತಂದ್ರೆ ಯಾವ ಜನ್ಮಕ್ಕೂ ತೃಪ್ತಿ ಅನ್ನೋದು ನಿನಗಿರಂಗಿಲ್ಲ ಅಂತ ಹೇಳ್ತಾರೆ. ಇದರ ಸರ್ಪಭೂಷಣರು ಕೂಡ ಹೇಳ್ತಾರೆ. ಏನು ಹೇಳ್ತಾರೆ? ಒಂದು ಬರೇ ಇಲ್ಲಿ ಏನು ಒಂದು 100 ಅಂತಂದ್ರೆ 200 ಅಂತ ಅನ್ನುವಂಥದ್ದು, 1000 ಅನ್ನುವಂಥದ್ದು. ಆದರೆ 1,00,000 ಅನ್ನುವಂಥದ್ದು, 1,00,000 ಆದರೆ ಸಮಾಧಾನ ಆಯ್ತು ಅಂದ್ರೆ 1 ಕೋಟಿಗೆ ಬರ್ತಾನೆ ನೋಡ್ರಿ. 1 ಕೋಟಿ ಅಂದರೆ ಸಮಾಧಾನ ಆಯ್ತು ಅಂದ್ರೆ 2 ಕೋಟಿ 3 ಕೋಟಿ ಹಾಗೇ. ಇದಕ್ಕೆ ಯಾವುದಕ್ಕೆ ಸಮಾಧಾನ ಇಲ್ಲಪ್ಪ. ಇವತ್ತು ಮಹಾತ್ಮರು ಹೇಳ್ತಾರೆ, ಇವತ್ತಿನ ದಿವಸ ಏನು ಇಲ್ಲದ ಪುರುಷನಿಗೆ ₹1 ಏನಾದರೂ ಪ್ರಾಪ್ತಿ ಆಯಿತು ಅಂತಂದ್ರೆ ಅದರಿಂದ ತೃಪ್ತಿ ಹೊಂದುತ್ತಾನೇನು ಅಂತಂದ್ರೆ ಒಂದಂಗ್ಲ ₹10 ಬೇಡಿಕೆ ಇಡ್ತಾರೆ. ಅದು ₹1 ಏನೂ ಇಲ್ಲ. ಅದಕ್ಕೆ ₹1 ಬಂತಂದ್ರೆ ಅಷ್ಟಾಗಿ ತೃಪ್ತಿ ಇಲ್ಲಪ್ಪ. ಈ ಸದ್ಯಕ್ಕೆ ನಮ್ಗೆ ಏನಿಲ್ಲ ಅಂದ್ರೆ ₹1 ಐತಲ್ಲ ನಾವು ತೃಪ್ತಿ ಪಡ್ತೀವೇನೋ ಅಂತಂದ್ರೆ ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗಿಲ್ಲ, ₹10 ಅಂತ ಬಯಸುವಂಥದ್ದು. ಅದು ₹10 ಪ್ರಾಪ್ತಿ ಆಯ್ತು ₹100 ಅಂತ ಅನ್ನುವಂಥದ್ದು, ₹100 ಪ್ರಾಪ್ತಿ ಅಂದ್ರೆ 1000 ಅನ್ನುವಂಥದ್ದು. ಹೀಗೆ ಲಕ್ಷ, ಕೋಟಿ ಇವೆಲ್ಲ ಆಸೆಯಿಂದನೇ ಬೆಳೀತಾ ಹೋಗ್ತದೆ. ಇದು ತೃಪ್ತಿ ಐತೇನು, ಕಡಿವಾಣ ಐತೇನಂದರೆ ಇದಕ್ಕಿಲ್ಲ. ಅದಕ್ಕೆ ಅದರಿಂದ ಅವನಿಗೆ ಎಷ್ಟು ಆಸೆ ಮಾಡ್ತಾನೆ, ಅದಕ್ಕೆ ಯಾವ ಜನ್ಮಕ್ಕೂ ಸುಖ ಆಗಲ್ಲ ಅಂತ. ಈಗ ಇಷ್ಟೇ ಅಲ್ಲ, ಇದು
ಜನ್ಮ ಜನ್ಮಾಂತರಕ್ಕೂ ಸುಖ ಇಲ್ಲ. ಅದಕ್ಕೆ ತೃಪ್ತಿ ಅನ್ನುವಂಥದ್ದು ಐತೇನಂತಂದ್ರೆ ಇಲ್ಲ. ಅದಕ್ಕೆ ಹೇಳ್ತಾರೆ ವಸಿಷ್ಠರು ಯೋಗ ವಾಸಿಷ್ಠದಲ್ಲಿ ವಸಿಷ್ಠರು ಗುರುಗಳು ಹೇಳ್ತಾರೆ, ಏನು ಹೇಳ್ತಾರೆ, ಶ್ರೀರಾಮಚಂದ್ರ 14 ವರ್ಷ ವನವಾಸ ಮುಗಿಸ್ಕೊಂಡು ಬಂದು ಪಟ್ಟಾಭಿಷೇಕ ಆಯಿತು. ಆದಾಗ ಭಾಳ ದುಃಖ ಆಗ್ತದೆ. ಅದು ಏನು ಮಾಡೋದು ಇದು ನೋಡ್ರಿ, ಶ್ರೀರಾಮಚಂದ್ರ ನಾವೆಲ್ಲ ಏನ್ರಿ ಅಂತಲ್ಲ, ನಮ್ಮದು ಅಷ್ಟೇ ಬೆಲೆ ಐತೆ. ಆ ಮಹಾತ್ಮರೇ ಮಾಡ್ಕೊಂಡಾರ್ರಿ ನಾವಂತಲ್ಲ, ನೀನು ಅಷ್ಟೇ ಆಗಬೇಕಾಗ್ಯದ. ಈಗ ಈ ಮಹಾತ್ಮರು ಹೆಂಗೆ ಆಗಿ ಹೋಗಿದ್ದಾರೆ, ಅವರು ಏನು ತಿಳ್ಕೊಂಡು ಹೋದ್ರು, ನೀನು ಹಂಗೆ ಆಗ್ಬೇಕಾಗ್ಯದ ಇಲ್ಲಿ. ಯಾಕಂದ್ರೆ ಅವ್ರ ದಾರಿಗೆ ಅವ್ರ ಹೆಜ್ಜೆಯಲ್ಲಿ ಹೆಜ್ಜೆ ನೀನು ಇಡಬೇಕು. ಅವ್ರು ಯಾವ ಮಾರ್ಗದಲ್ಲಿ ಹೋಗ್ಯಾರ ಅದೇ ಮಾರ್ಗಕ್ಕೆ ಹೋಗಬೇಕು. ಅವ್ರು ಏನು ಆನಂದವನ್ನು ಅನುಭವಿಸಿದ್ರು ಆ ಆನಂದವನ್ನು ನೀನು ಮುಟ್ಟಲೇಬೇಕು. ಮುಟ್ಟಲ್ತನ ನಿನಗೆ ಬಿಟ್ಟಪ್ಪಲ್ಲ ಈ ಶರೀರಗಳು. ಅದಕ್ಕೆ ಶ್ರೀರಾಮಚಂದ್ರ ಭಗವಂತನ ಅವತಾರ, ಮನುಷ್ಯನ ಶರೀರ ರೂಪ ತೊಟ್ಕೊಂಡು ಬಂದ. ಆತನು ಮರ್ತು ಬಿಟ್ಟಿದ್ದನ್ನು ನೋಡ್ರಿ, ತಾನು ಯಾರು ಅದೀನಂತಾನೆ ಮರ್ತು ಬಿಟ್ಟಿದ್ದ ಆತನು. ಆತಗೆ ತಾನು ಯಾರು ಇದ್ದೀನಂತ ತಿಳಿಸೋಕೆ ಸದ್ಗುರುನೇ ಬೇಕಾಯಿತು. ಅದಕ್ಕೆ ಗುರುವರನೊಲವಿಲ್ಲದವನೇನನ್ನು ಓದಲು ದೊರೆಯಲರಿಯೋದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಗುರುವರನ ಒಲವು ಭಾಳ ಮುಖ್ಯ. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳಿದ್ದಾರೆ. ಇದು ಅಂಥ ಒಂದು ಭಗವಂತನ ಸ್ವರೂಪಾಗಿ ಬಂದಂಥ ಶ್ರೀರಾಮಚಂದ್ರಗೆ ತನ್ನನ್ನು ತಾನು ಮರ್ತುಕೊಂಡು ಈ ದುಃಖದಾಗ ಕೂತ್ಕೊಂಡ ಈ ರಾಜ್ಯಭಾರ ಮಾಡಿ ನಾನೇನು ಮಾಡಲಿ ಅಂತ ಕೂತು ನೋಡ್ರಿ ಆತ. ಎಂಥದ್ದು ನಾನೇನು ಮಾಡಲಿ, ನನಗೆ ಯಾವುದು ಬೇಕಾಗಿಲ್ಲ ಅಂತ ಕೂತ್ಕೊಂಡ. ಎಲ್ಲರೂ ಅಂದರು ಒಬ್ಬ ರಾಜ ಇದ್ದರೆ ಹೆಂಗೆ ಗೊತ್ತಿರಬೇಕು ಆತನ ಬಲ್ಲಿ, ಯಾರು ಬಂದರೂ ಕೂಡ ಒಂದು ಗತ್ತಿನಿಂದ ಆತ ವರ್ತನೆ ಮಾಡಬೇಕು. ಆದರೆ ಶ್ರೀರಾಮಚಂದ್ರ ಏನಿಲ್ಲ, ಕುಂತುಬಿಟ್ಟಾನೆ. ಯಾರು ಬಂದರೂ ಕೂಡ ಏನು ಅವ್ರ ಜೊತೆ ಮಾತಾಡಂಗಿಲ್ಲ, ಏನಿಲ್ಲ, ಏನೋ ಒಂದು ಇದರಲ್ಲಿ ಮುಳುಗಿಬಿಟ್ಟಿದ್ದಾನೆ, ಒಬ್ಬರ ಜೊತೆ ಮಾತಾಡಂಗಿಲ್ಲ, ಏನಿಲ್ಲ, ರಾಜ್ಯದ ಒಂದು ಕಾರ್ಯಭಾರ ಏನು ಮಾಡ್ತಾ ಇಲ್ಲ ಅಂತ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದರು. ಅವಾಗ ಏನಾಗಿರ್ಬೋದು ಇತ್ಗ ಅಂಥೇಳಿ ಭಾಳಷ್ಟು ವಿಚಾರ ಮಾಡಿದರು. ಆವಾಗ ವಸಿಷ್ಠ ಗುರುಗಳಿಗೆ ಹೋಗಿ ತಲುಪಿಸಿದರು. ನೋಡು, ಅವರು ಶ್ರೀರಾಮಚಂದ್ರ ಯಾಕೋ ಒಂಥರ ಕುಂತುಬಿಟ್ಟಿದ್ದಾನ, ರಾಜ್ಯ ಭಾರ ಮಾಡುವಂಥ ಒಂದು ಗತ್ತು ಅವರಲ್ಲಿ ಇಲ್ಲ ಅಂತ ಹೋಗಿ ಮುಟ್ಟಿಸಿದಾಗ ಆವಾಗ ಕರೆದು ಕೇಳ್ತಾರಪ್ಪ, ಏನಾಗ್ಯದ ನಿನಗೆ, ಯಾಕೆ ಹಿಂಗಿದೆ ಅಂತಂದಾಗ ಆವಾಗ ತನಗೆ ಬರುವಂಥ ದುಃಖ ಎಲ್ಲವನ್ನ ಹೇಳ್ಕೊಳ್ತಾರೆ. ಅವರು ಹೇಳಿಕೊಂಡು ಯಾರೋ ಶ್ರೀರಾಮಚಂದ್ರ ಹೇಳ್ಕೊಂಡಾಗ ಆವಾಗ ಕೆಲವು ವಿಚಾರಗಳನ್ನ ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ. ಅವರು ಯೋಗ ವಾಸಿಷ್ಠದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅವರು ವಸಿಷ್ಠ ಗುರುಗಳು ಶ್ರೀರಾಮಚಂದ್ರಿಗೆ ಹೇಳ್ತಾರೆ. ಆವಾಗ ಏನು ಹೇಳ್ತಾರೆ, ರಾಮ ನೋಡ್ರಿ, ಆಶಯ ಪರಂ ದುಃಖಂ. ಯಾವಾಗ ಆಸೆಯಿಂದ ಕೂಡ್ಕೊಂಡಿರ್ತಿದ್ದೀ ಅದರಿಂದ ಭಾಳ ದುಃಖ ಐತಿ ನಿನಗೆ. ಬರೀ ಶ್ರೀರಾಮಚಂದ್ರಗೆ ವಸಿಷ್ಠ ಗುರುಗಳು ಅಂತ ಹೇಳಿದಾರಂತಲ್ಲ, ಇದು ನಮಗೆ ಹೇಳಿದ್ದಿದ್ದು. ಯಾಕೆ ಶ್ರೀರಾಮಚಂದ್ರನ ಒಂದು ನಿಮಿತ್ತವಾಗಿ ಮಾಡಿದಾರಪ್ಪ ಅಂದ್ರೆ, ನಾವು ಗುರು ಮುಖಾಂತರ ಇದನ್ನು ಯಾಕೆ ಕೇಳಬೇಕು ಅಂತೇಳ್ಬಿಟ್ಟು ಇವು ಮನುಷ್ಯರು ಹಂಗೆ ಅದಾರ, ಭಾಳ ಚದಂಬ್ರ ಅಂತಿದ್ರು ತಾತವ್ರು. ಈ ಮನುಷ್ಯರು ಭಾಳ ಚದಂಬ್ರದಾರಿ ಅಂತಿದ್ರು ಅವರು. ಅದಕ್ಕೆ ಇವ್ರು ಏನು ಹೇಳ್ತಾರೆ, ಏನು ಗುರುನೇ ಬೇಕನ್ನು ಕೇಳಕ್ಕೆ, ಹೌದಾ? ಈ ಭಾಷಣ ಹೇಳ್ತಾರೆ, ಗುರುನೇ ಬೇಕನ್ನು, ನಮ್ಮ ಮನೆಗೆ ಗ್ರಂಥಗಳು ಭಾಳ ಅದಾವ, ಓದ್ಕೊಂಡ್ರೆ ಆಯ್ತಪ್ಪ, ಬರೆದ್ರೆ ಆಯ್ತಪ್ಪ, ಗುರುನೇ ಬೇಕಾಗ್ತದೆ ಇದಕ್ಕಂತ ವಾದ ಮಾಡೋರು ಭಾಳ ಜನ ಅದಾರ. ಅದಕ್ಕೆ ಉದಾಹರಣೆ ಹೇಳ್ತಾರೆ, ಭಗವಂತನ ಸ್ವರೂಪ ಆದಂಥ ಶ್ರೀರಾಮಚಂದ್ರನಿಗೂ ಕೂಡ ಏನಾಯಿತು, ಸದ್ಗುರು ಬೇಕಾಯಿತು. ವಸಿಷ್ಠನ ಗುರುಗಳನ್ನು ಮಾಡಿಕೊಂಡು ಇದೇ ಜ್ಞಾನವನ್ನು ನಾವೇನು ನೋಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಯಾಕೆ ಧನ್ಯರಂತ ಹೇಳುವಂಥದ್ದಂದ್ರೆ, ಇದೇ ಜ್ಞಾನವನ್ನು ಶ್ರೀರಾಮಚಂದ್ರ ಪಡ್ಕೊಂಡ್ರು ವಸಿಷ್ಠರ ಗುರುಗಳ ಮುಖಾಂತರ. ಇದಕ್ಕೇನು ಹೇಳ್ತೀರಪ್ಪ ಅಂತ ಹೇಳಬೇಕು ಅವರಿಗೆ. ಗುರುನೇ ಬೇಕಾಗ್ತದೆ ಅನ್ನುವಂಥವ್ರಿಗೆ ವಸಿಷ್ಠರ ಗುರುಗಳನ್ನು ಮಾಡ್ಕೊಂಡು ಶ್ರೀರಾಮಚಂದ್ರ ಕೇಳಿದ್ದಾರೆ. ಸಾಂದೀಪ ಗುರುಗಳನ್ನು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ಕೇಳಿದ್ದಾರೆ ಅವರು, ಇದೇ ಜ್ಞಾನವನ್ನು. ಮತ್ತು ಬೇರೆ ಜ್ಞಾನ ಅಂತ ಅಂದ್ಕೋಬೇಡ್ರಿ. ಯಾಕೆ ನಾವೆಲ್ಲರೂ ಧನ್ಯ ಅಂತ ಈ ವಿಚಾರ ಹೇಳಕತ್ತೀವಿ ಅಂದ್ರೆ, ಅಂತಂಥ ಮಹಾತ್ಮರು ತಿಳ್ಕೊಂಡಂಥ ವಿಚಾರಗಳನ್ನು ನಾವು ಇವತ್ತು ಕಿವಿಲೇ ಕೇಳ್ತಾ ಇದ್ದೀವಿ. ಈ ವಿಚಾರಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದದಕ್ಕೆ ನಾವು ಧನ್ಯರಂತ ತಿಳ್ಕೊಬೇಕು. ಸಿದ್ಧಾರೂಢರು ಭಗವಂತನ ಅವತಾರ ಇದ್ದರು. ಅವರು ಯಾಕೆ ಅವರಿಗೆ ಕಷ್ಟ ಬಂತು, ಯಾಕೆ ಬಂತು ಅಂದ್ರೆ ನಮಗೆಲ್ಲ ತೋರ್ಸಕ್ಕದು. ನೋಡ್ರಪ್ಪ, ಮನುಷ್ಯ ಶರೀರ ತೊಟ್ಕೊಂಡು ಬಂದಮೇಲೆ ಭಾಳಷ್ಟು ಕಷ್ಟ ಕೊಡೋರು ಇರ್ತಾರೆ, ಜಗತ್ತಿನೊಳಗೆ ಜನ ಇರ್ತಾರೆ. ನಮಗೂ ಹಲವಾರು ರೀತಿಯಿಂದ ದುಃಖಗಳು ಬರ್ತಾವೆ, ಕಷ್ಟಗಳು ಬರ್ತಾವಂತ ಹಿಮ್ಮುಖ ಆಗಬಾರ್ದು.
ಆದರೆ ಅದನ್ನು ಮೀರಿ ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಳ್ಬೇಕು, ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಮನೆ ಬಿಟ್ಟು ಸದ್ಗುರುಗಳನ್ನು ಹುಡ್ಕಕ್ಕೆ ಹೋದರು. ಯಾಕೆ ಹೋದರು ಅಂದ್ರೆ ನಮ್ಮ ಸಲುವಾಗಿ. ಜಗತ್ತಿನೊಳಗೆ ಜನರೆಲ್ಲ ತಿಳ್ಕೊಳ್ಳಿ, ಒಬ್ಬ ಸದ್ಗುರು ಪುಣ್ಯದ ಫಲವಾಗಿ ಹತ್ರನೂ ಇರ್ಬೋದು ಅಥವಾ ದೂರನೂ ಇರ್ಬೋದು. ಅಂಥ ಸದ್ಗುರುಗಳನ್ನು ನೀವು ಹುಡುಕಿ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಂಡಾಗ ನಾವು ಅಂಥ ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಕುಂತಲ್ಲೇ ಗುರು ಸಿಗಂಗಿಲ್ಲ, ಸ್ವಲ್ಪ ನಾವು ಕಷ್ಟಪಡಬೇಕಾಗ್ತದ. ಅದಕ್ಕೆ ಈ ಜನ್ಮ ವ್ಯರ್ಥ ಮಾಡ್ಕೊಳ್ಬೇಡ್ರಿ ಅನ್ನುವಂಥ ಉದ್ದೇಶದಿಂದ ಅವರು ನಮಗಿಂಥದ್ದು ತಿಳಿಸಿದಂಥದ್ದು ಇದಷ್ಟೇ. ಶಿವನೇ ಆ ರೂಪವಾಗಿ ಬಂದಂಥದ್ದು, ಸಿದ್ಧಾರೂಢ ರೂಪವಾಗಿ ಶಿವನೇ ಪರಮಾತ್ಮನೇ ಆ ರೂಪವಾಗಿ ಬಂದು ನಮಗೆ ತೋರಿಸಿದಂಥದ್ದು. ಸಂಸಾರದಲ್ಲಿ ಆಗಿರ್ಬೋದು, ಜಗತ್ತಿನಲ್ಲಿ ಯಾವುದೇ ರೀತಿಯಿಂದ ನೀನು ದುಃಖ ಬಂದರೂ ಕೂಡ ನಿನ್ನ ಸ್ವರೂಪ ನಿನ್ನನ್ನು ತಿಳಿಯುವಂಥ ಒಂದು ಸಂದರ್ಭದಿಂದ ಅದು ಹಿಂದಕ್ಕೆ ಸರಿಬಾರ್ದು. ಜಗತ್ತಿನೊಳಗೆ ಪರಮಾತ್ಮ ಕೂಡ ಪ್ರಾಕ್ಟಿಕಲ್ಲಾಗಿ ಈ ಜಗತ್ತಿನೊಳಗೆ ಹಲವಾರು ವಿಚಾರಗಳನ್ನು ಇಟ್ಟಿದ್ದಾನೆ. ಒಂದು ನದಿ ಯಾವ ರೀತಿ ಸಮುದ್ರದಿಂದನೇ ಹುಟ್ಟುತ್ತದೆ, ಅದು ನದಿ ಹೌದಿಲ್ಲ. ಸಮುದ್ರದ ಹೆಂಗೆ ಹುಟ್ಟುತ್ತದ್ರಿ ಅಂತಂದ್ರೆ ಸಮುದ್ರದ ಬಿಸಿ ಕಾಯ್ದು, ಸಮುದ್ರ ನೀರು ಕಾಯ್ದು ಅದು ಆವಿಯಾಗಿ ಮೇಲೆ ಮೋಡ ಆಗ್ತದೆ. ಮೋಡ ಆಗಿ ಮಳೆ ಆಗಿ ಧರೆಗೆ ಬರ್ತದೆ, ಈ ಭೂಮಿಗೆ ಬರ್ತದೆ. ಅದು ಮಳೆ ಬಂದ್ರೆ ಅದು ನದಿ ರೂಪವಾಗಿ ಎಲ್ಲಿಗೆ ಹರಿತದದು? ಎಷ್ಟೇ ಅದಕ್ಕೆ ಭಾಳ ಸುಲಭವಾಗಿ ದಾರಿ ಚಂದ ಮಾಡ್ಯಾರ್ರಿ. ಆ ನೀರು ಸುಗಮವಾಗಿ ಹೋಗಿ ಸಮುದ್ರ ಸೇರ್ತದೆ ಅನ್ನಂದ್ರೆ ಇಲ್ಲ. ಅದು ಕೂಡ ಎಲ್ಲ ತಗ್ಗು ದಿಣ್ಣೆ ಕಲ್ಲು ಮುಳ್ಳು ಎಲ್ಲವನ್ನು ದಾಟಿ ಅದು ಎಲ್ಲಿಂದ ಬಂತು ಅಲ್ಲಿಗೆ ಹೋಗೋಕ್ಕೆ ಪ್ರಯತ್ನ ಪಡ್ತದದು. ಒಂದು ನದಿ ಎಲ್ಲಿ ಹುಟ್ಟ್ಯದ, ಸಮುದ್ರದಿಂದ ಹುಟ್ಟಿದಂಥ ನದಿ ಸಮುದ್ರವನ್ನು ಸೇರೋಕ್ಕೆ ಪ್ರಯತ್ನ ಮಾಡ್ತಂದ್ರೆ ನಿನಗೆ ಬುದ್ಧಿ ಇಲ್ಲೇನು? ನೀ ಎಲ್ಲಿಂದ ಹುಟ್ಟಿದಿ, ಎಲ್ಲಿಂದ ಬಂದು ವಿಚಾರ ಮಾಡು ಅಂತಾರೆ ಮಹಾತ್ಮರು. ಅಪ್ಪ ಅಮ್ಮ ಹೌದು, ನಿನ್ನ ಅಪ್ಪ ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಪ್ಪ ಯಾರು ಎಲ್ಲ ಹೋಗೋದು ಒಂದೇ ಬೇರಿಗೆ ಹೋಗೋದು. ಸಕಲ ಜೀವರಾಶಿಗಳು ಜಗತ್ತಿನೊಳಗೆ ಪ್ರಪಂಚದೊಳಗೆ ಏನು ಸಕಲ ಜೀವರಾಶಿಗಳು ಅದಾವ ಎಲ್ಲರ ಮೂಲ ಬೇರು ಒಂದೇ ಇರೋದು. ನೀನು ಬೇದಕ್ಕೆ ಅವಕಾಶ ಕೊಟ್ಕೊಂಡು ಕುಂತ್ಕೊಂಡು ಇಲ್ಲಿ ಹಲವಾರು ರೀತಿಯಿಂದ ದುಃಖಕ್ಕೆ ಒಳಗಾಗಿ ಸತ್ತಂಗಾಯ್ತು, ಹುಟ್ಟಿದಂಗಾಯ್ತು, ಬೆಳೆದಂಗಾಯ್ತು, ಆದಂಗಾಯ್ತು. ಈ ಒಂದು ಭ್ರಮೆ ಹುಚ್ಚಿಡ್ದದು ನಿನಗೆ. ಅದಕ್ಕೆ ಇರೋದು ಒಂದೇ ಬೇರು. ನೀ ಎಲ್ಲಿಂದ ಹುಟ್ಟಿದ ಈಗ ಅಲ್ಲಿಗೆ ಸೇರ್ಬೇಕಾಗ್ಯದ. ಈಗ ಹೆಂಗೆ ಸೇರ್ಬೇಕಾಗ್ಯದ? ನದಿ ಹೋಗಿ ಸೇರ್ತದೆ. ಅದಕ್ಕೆ ಮಹಾತ್ಮರು ನಮ್ಗೆ ಆದರ್ಶವಾಗಿ ಬಂದರು. ಎಂಥ ಆದರ್ಶವಾಗಿ ಬಂದರ್ರಿ ಅವರು. ಏನೇ ಕಷ್ಟ, ಯಾರು ಕಷ್ಟ ಬೈದ್ರೇನು ಓಡಿದ್ರೇನು ಅಂದ್ರೇನು ಏನಂದರೂ ಕೂಡ ನಾನು ಒಳ್ಳೆಯದಕ್ಕೆ ಅಂದ್ಕೊಂಡು ಹೋಗಿಬಿಟ್ರು ಅವ್ರು ಮಹಾತ್ಮರು. ಹೋಗಿ ತಮ್ಮ ಸ್ವರೂಪ ಜ್ಞಾನವನ್ನು ತಿಳ್ಕೊಂಡ್ರು, ಆನಂದವಾಗಿ ಇದ್ದರು. ಅದೇ ರೀತಿ ಜಗತ್ತಿನ ಒಳಗೆ ಮುಮುಕ್ಷುಗಳು ಕೂಡ ಹಿಂಗೆ ಇರಬೇಕನ್ನುವಂಥದ್ದು ನಮ್ಗೆ ಆದರ್ಶವಾಗಿ ತೋರಿಸಿದ್ದಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಅವ್ರು ಏನು ಹೇಳ್ತಾರ, ರಾಮ ವಸಿಷ್ಠ ಗುರುಗಳು ಶ್ರೀರಾಮಚಂದ್ರನಿಗೆ ಹೇಳ್ತಾರ, ನೋಡಪ್ಪ ಆಸೆ ಮಾಡೋಕ್ಕೆ ಹೋಗ್ಬೇಡ, ಆಸೆ ಮಾಡೋಕ್ಕೆ ಹೋಗ್ಬೇಡ. ಆಸೆಯಿಂದ ಏನಂದ್ರೆ ದೊಡ್ಡ ದುಃಖ ಅದು ನೋಡು. ಆಸೆಗಿಂತ ದೊಡ್ಡ ದುಃಖ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ನಿರಾಶಾ ಭಾವನೆಗಿಂತ ಪರಂ ಸುಖಂ ಅಂತ ಹೇಳ್ತಾರೆ ಅವರು. ಆಶಾಯ ಪರಂ ದುಃಖಂ, ನಿರಾಶಾಯ ಪರಂ ಸುಖಂ. ಎಷ್ಟು ಅದ್ಭುತ ಐತೆ ನೋಡ್ರಿ. ಎಲ್ಲವನ್ನು ಹಿಡ್ಕೊಂಡಾಗ ನಮ್ಗೆ ದುಃಖ ಐತೆ, ಎಲ್ಲವನ್ನು ಬಿಟ್ಟಾಗ ಸುಖ ಐತೆ, ಎಲ್ಲವನ್ನು ತ್ಯಾಗ ಮಾಡಿದಾಗ ಸುಖ ಐತೆ. ನಾವು ಹಿಡ್ಕೊಂಡಾಗ ಸುಖ ಅಂತೀವಿ. ಮಹಾತ್ಮರು ಇರ್ತಾಳೆ ಎಲ್ಲ ತ್ಯಾಗ ಮಾಡ್ಬೇಕೇನ್ರಿ, ಮನೆ ಮಠ ಎಲ್ಲರಿಗೆ ಕೊಟ್ಟು ಬಿಡ್ಬೇಕೇನ್ರಿ, ಅಲ್ಲಿ ಕೊಡ್ಬೇಕೇನ್ರಿ. ನಾವು ಹೇಳ್ತೀವಿ ಏನು ಬಿಡಕ್ಕೆ ಹೋಗ್ಬೇಡಪ್ಪ. ಮನಸ್ಸಿನಿಂದ ಒಂದು ಭಾವ ಏನಂತಂದ್ರೆ ನಿರಾಶೆ ಭಾವನೆಯಿಂದ ಕೂಡಿರಲಿ. ಮತ್ತು ನಿರಾಶೆ ಬರ್ಬೇಕಾದ್ರೆ ಹೆಂಗ್ರಿ ಅಂದ್ರೆ ಅದನ್ನು ಗುರು ಮುಖಾಂತರನೇ ಬರ್ತದೆ. ಮತ್ತು ತಿಳ್ಕೊಬೇಕು ನಾವು. ಇಲ್ಲರಿ ನಮ್ಗೆ ಆಸೆ ಇಲ್ಲರಿ ಅಂತ ಮನೆಯಾಗೆ ನಾವು ಗುರುವಾಕ್ಯವನ್ನು ಕೇಳೋದು ಇಲ್ಲರಿ, ನಾವು ಆಸೆ ಬಿಟ್ಟಿವ್ರಿ ನಾವು ಮುಕ್ತನಾಗ್ತೀವಿ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ನಿರಾಸೆ ಭಾವನೆ ಬರಬೇಕಾದ್ರೆ ಸದ್ಗುರುವಿನ ಮುಖಾಂತರನೇ ಗೊತ್ತಾಗಬೇಕು. ಅದು ಹೆಂಗೆ ಬರಬೇಕು ಗೊತ್ತಾಗಬೇಕು, ನಿನಗೆ ವಿಚಾರಗಳು ಗೊತ್ತಾಗಬೇಕು. ಒಬ್ಬ ಡಾಕ್ಟ್ರು ಸುಮ್ಮನೆ ಆಗ್ತಾನೆ? ಇಲ್ಲರಿ ಯಾರನ್ನೋ ಒಬ್ರು ಗುಳಿಗೆ ಪಳಿಗೆ ಇವ್ರು ಕೊಡ್ತಾರೆ, ಅದನ್ನು ನೋಡಿಬಿಟ್ಟು ನಾವು ಕೊಡ್ಬೋದು, ಬರಂಗಿಲ್ಲ ಹೌದಲ್ಲ. ಈಗ ಗೂಗಲ್ದಾಗ ಅದ್ರಾಗಿದ್ರೆ ಬೇಕಾದಷ್ಟ್ರಾಗ ಸಿಗ್ತಾವೆ. ಇಂಥ ಜ್ವರಕ್ಕಂತಂದ್ರೆ ಇಂಥ ಟ್ಯಾಬ್ಲೆಟ್ಸು, ಇಂಥದಕ್ಕಿಂತ ಟ್ಯಾಬ್ಲೆಟ್ಸ್ ಹಂಗೆ ಕೊಡಕ್ಕೆ ಬರ್ತದೇನು? ಹಂಗೆ ಕೊಡಕ್ಕೆ ಬರಂಗಿಲ್ಲ, ತೊಗೊಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅನಾಹುತ ಆಗ್ತಾವ.
ಯಾಕೆ ಡಾಕ್ಟ್ರಿಗೆ ಅಂತಂದ್ರೆ ಇಡೀ ಶರೀರವನ್ನು ಕಟ್ ಮಾಡಿ ಒಳಗೆ ನರಗಳು ಒಂದೊಂದು ಎಳಿ ನರಗಳು ಎಲ್ಲ ಪ್ರತಿಯೊಂದು ಅವರು ಪರೀಕ್ಷೆ ಮಾಡಿರ್ತಾರೆ, ಅವರು ಟೆಸ್ಟ್ ಮಾಡಿರ್ತಾರೆ ಅವರು. ಹಾಗಾಗಿ ಇಂಥದಿಂಥ ರೋಗ ಇಂಥದಕ್ಕಿಂಥ ಗುಳಿಗೆ ಅಂತ ಅವರಿಗೆ ಪಕ್ಕ ಗೊತ್ತಿರ್ತದೆ, ಉಳಿದವ್ರಿಗೆ ಗೊತ್ತಿರಂಗಿಲ್ಲ ಅದು. ಹಾಗಾಗಿ ಇಲ್ಲಿ ಕೂಡ ನಾವು ಇದನ್ನೆಲ್ಲ ತಿಳ್ಕೊಂಡು ವೈರಾಗ್ಯ ಭಾವನೆ ಬರಬೇಕು. ಅದಕ್ಕೆ ವಿರತಿಯಿಂದ ಈ ಥರ ಸಂಪದ ಸುಖ ಮುಂಟೆ ಅಂತ ಹೇಳಿದ್ದಾರೆ. ವಿರತಿ ಎಲ್ಲ ವಿಷಯಗಳ ಮೇಲೆ ನಾವು ದೋಷ ದರ್ಶನ ಆಗಬೇಕಾದ್ರೆ ಸದ್ಗುರುನೇ ಬೇಕಾಗ್ತದೆ. ನಮಗೆ ಗೊತ್ತಾಗಬೇಕು, ನೋಡು ಇಂಥ ವಸ್ತುಗಳಿಂದ ನಮಗೆ ದುಃಖ ಐತೆ, ಇದು ಯಾವುದು ಸುಖ ಕೊಡುವಂಥದ್ದಲ್ಲ, ಇದು ಮಿಥ್ಯವಾಗಿರುವಂಥದ್ದೈತೆ, ಇದು ನಾಶ ಆಗಿ ಹೋಗುವಂಥದ್ದೈತೆ. ನಮ್ಮ ಶರೀರ ಕಾಣಿಸ್ತದಂದ್ರೆ ಇದು ಮಿಥ್ಯ ಆಗ್ಯದ, ಇದು ಒಂದಲ್ದೊಂದು ಸಲ ಹೋಗಿಬಿಡ್ತದ. ಅದಕ್ಕೆ ಇದ್ರ ಮೇಲೆ ಆಸೆ ಇಡುವಂಥದ್ದು ಯೋಗ್ಯ ಅಲ್ಲ ಅಂತ ಸದ್ಗುರು ಹೇಳಿದಾಗ ಅವಾಗ ನಮ್ಗೆ ಅಲ್ಲೆಲ್ಲೆಲ್ಲೆಲ್ಲೇ ನಾವು ಇಂಥದ್ದು ಹಿಡ್ಕೊಂಡು ಕುಂತಿದ್ದೀವಲ್ಲಪ್ಪ, ದೊಡ್ಡ ಮನೆ ಕಟ್ಬೇಕು. ದೊಡ್ಡ ಮನೆ ಏನು ಕಟ್ತಿದ್ಯಪ್ಪ, ಏನು ಕಟ್ತಿ? ಹಾಂ, ಏನಂತ ಏನು ಮಾಡ್ತಿದ್ದಿ? ಏನು ಮಾಡಿದ್ರೆ ಅದು ಕ್ಷಣಿಕವಾಗಿರುವಂಥದ್ದು. ಅದಕ್ಕೆಲ್ಲ ಅದ್ರ ಮೇಲೆ ಆಸೆ ಇಟ್ಕೊಂಡು ಕೂತು ಬಡ್ದಾಡಿ ನೀನು ಸಾಯ್ತೀಯಲ್ಲ, ಅದೆಲ್ಲ ವ್ಯರ್ಥಪ್ಪ. ಅದರಿಂದ ನಿನಗೆ ದುಃಖ ಐತೆ, ಮುಂದೆ ದುಃಖ ಕಾದ್ಕೊಂಡು ಕುಂತಾವಂತ ಸದ್ಗುರು ತಿಳಿಸಿ ಹೇಳಿದಾಗ ಅವಾಗ ಮನಸ್ಸಿಗೆ ಅರೇ ಕರೆಕ್ಟ್ ಅಲ್ಲಪ್ಪ, ಸದ್ಗುರು ಹೇಳ್ದಂಗೆ ಇದು ಖರೇನೇ ಐತಿ ಅಂತ ಪ್ರತಿ ದಿವಸ. ಇದು ಯಾಕೆ ಒಂದೇ ಸಲಕ್ಕೆ ಆಗಂಗಿಲ್ಲ ಇದು ಯಾಕಂತಂದ್ರೆ ಕುಂತ ತಕ್ಷಣ ಈಗ ಗುಳಿಗೆ ಕೊಡ್ತಾರೆ ಡಾಕ್ಟರ್ ಅಂದ್ಗಳೇ ನಾಳೆಗೆ ಆರಾಮಾಗಿ ಬಿಡ್ಬೇಕು. ನಮ್ಗೆ ಇನ್ನು 3 ದಿವಸ ಅವ್ರು 5 ದಿವಸ ಕೋರ್ಸ್ ಕೊಟ್ಟಿರ್ತಾರೆ, 3 ದಿವಸ ಕೊಟ್ಟಿರ್ತಾರೆ. ಒಂದು ತೊಗೊಂಡ್ಗಳೇ ಆರಾಮಾಗಿ ಬಿಡ್ಬೇಕು, ನಾಳೆಗೆ ಇನ್ನೂ ಆರಾಮಾಗಿಲ್ಲರಿ ಅಂತಾರೆ. ಮತ್ತು ಎಷ್ಟು ದಿವಸ ತೊಗೊಂಡಿದ್ದು ಗುಳಿಗೆ ಅಂದ್ಗಾನೆ ನಿನ್ನೆ ತೊಗೊಂಡಿನ್ರಿ ಅಂತಾರೆ. ಒಂದೇ ದಿವಸನೇ ಒಂದು ಸಲ ತೊಗೊಂಡಿರ್ತಾರೆ, ಸಂಜೆ ಕಡೆ ತೊಗೊಂಡಿರ್ತಾರೆ, ಮುಂಚೆನೇ ಆರಾಮಾಗಿ ಬಿಡ್ಬೇಕು. ಮತ್ತು ಎಲ್ಲ ಗುಳಿಗೆ ಎಲ್ಲ ತೊಗೊಂಡ್ರಿ ಕಡಿಮೆನೇ ಆಗಿಲ್ಲರಿ ಅಂತ ಹೇಳ್ತಾರೆ. ಕಡಿಮೆ ಆಗಿಲ್ಲ ಅಂತಂದ್ರೆ ಮತ್ತು ಎಷ್ಟು ದಿವಸ ತೊಗೊಂಡಿದ್ದು ಗುಳಿಗೆ ಅಂದ್ರೆ ಇಲ್ಲರಿ ನಿನ್ನೆ 1 ದಿವಸ ತೊಗೊಂಡೇನ್ರಿ ರಾತ್ರಿ ಅಂತಾರೆ. ಮತ್ತು ಒಂದೇ ದಿವಸ ಕಡಿಮೆ ಆಗಿಬಿಡ್ತದನ. ಅವ್ರು ಏನು ಹೇಳಿದ್ದಾರೆ, 3 ದಿವಸ ಪೂರ್ತಿ ತೊಗೊಳಕ್ಕೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಇವ್ರು 1 ದಿವಸ 2 ದಿವಸ ತೊಗೊಂಡಾಗ ಕಡಿಮೆ ಆಗಲಿಲ್ಲ ಮತ್ತೆ ಬೇರೆ ಡಾಕ್ಟ್ರ್ ಹತ್ರ ಹೋಗೋದು. ಹಂಗಾದ್ರೆ ಕಡಿಮೆ ಆಗ್ತದೇನು? ಹಂಗಾಗಂಗಿಲ್ಲ. ಅದಕ್ಕೆ ಇದು ಕೂಡ ಹೆಂಗೈತಪ್ಪ ಅಂದ್ರೆ ಪ್ರತಿ ದಿವಸ ನಾವು ಗುರುವಾಕ್ಯವನ್ನು ಯಾವಾಗ ಕೇಳ್ತಾ ಹೋಗ್ತೀವಿ, ನಮ್ಮಲ್ಲಿರುವಂಥ ದುರ್ಗುಣಗಳು ತಾವೇ ಬಿಟ್ಕೊಂಡು ಹೋಗ್ತಾವೆ. ನಾವು ಬಿಡಬೇಕಂತ ಪ್ರಯತ್ನವೂ ಅಲ್ಲ ಅದು. ಪ್ರಯತ್ನ ಮಾಡಿ ಬಿಡ್ಬೇಕ್ರಿ ಆಸೆ ಬಿಡ್ಬೇಕ್ರಿ, ಆಸೆ ಅಲ್ಲ. ಆಸೆ ಹೆಂಗೆ ಬಿಡ್ತದೆ ಅಂತಂದ್ರೆ ನಾವು ಯಾವಾಗ ಸದ್ಗುರು ವಾಕ್ಯವನ್ನು ಕೇಳ್ತಾ ಹೋಗ್ತೀವಿ, ತಾನೇ ಬಿಟ್ಕೊಂಡು ಬಿಡ್ತದೆ ಆಸೆ. ಮತ್ತು ಸದ್ಗುಣಗಳು ತಾವೇ ಬಂದು ಸೇರ್ತವೆ. ಬಹಳ ಆರಾಮ ಕೆಲಸ ಇದು. ಅದಕ್ಕೆ ಹೇಳ್ತಾರೆ, ಇದು ಸದ್ಗುರು ಇಂಥ ವಿಚಾರಗಳು ಸಿಗ್ಬೇಕಾದ್ರೆ ಧನ್ಯರೇ ನಾವೆಲ್ಲರೂ. ನಾವು ಪ್ರಯತ್ನನೇ ಪಡೋದ್ಬೇಕಿಲ್ಲ, ಬರೀ ಗುರುವಾಕ್ಯನ ಕಿವಿಗೆ ಹಾಕ್ಕೊತ ಹೋದ್ರೂ ಸಾಕು ನೋಡ್ರಿ. ದಿವಸ ಇದು ಕೇಳ್ಕೊತ ಹೋದ್ರೂ ಸಾಕು, ಅದು ತಾನೇ ಒಳಗೆ ಕೆಲಸಗಳು ನಡೀತಾನೆ ಇರ್ತದೆ. ಹೆಂಗೆ ಶರೀರ ಬೆಳೆಯಕತ್ತದ, ನಾವು ಊಟ ಬಿಟ್ಟಿವೇನೋ, ನಾವು ಇವತ್ತು ಊಟ ಹಾಕ್ತಾನೇ ಇದ್ದೀವಿ, ಅದ್ರ ಒಳಗೆ ಶರೀರ ಬೆಳಿಲಾರ್ದೇನು? ಅದು ಏನೇನು ಆಗ್ಬೇಕಾದ್ರೆ ಶರೀರದಾಗ ಪ್ರೊಸೆಸ್ ನಡೀತಾನೆ ಅದಾವ. ನಮಗೇನು ಗಮನಕ್ಕೆ ಬಂದದೇನು? ಬಂದಿಲ್ಲ. ಯಾವಾಗ ಬಾಲ್ಯ ಹೋಯ್ತು ಗೊತ್ತಿಲ್ಲ, ಯಾವಾಗ ಯೌವನ ಬಂತು ಗೊತ್ತಿಲ್ಲ, ಯಾವಾಗ ಯೌವನ ಹೋಗಿ ಮುಪ್ಪು ಬಂತು ಗೊತ್ತಿಲ್ಲ. ಅದು ತಾನೇ ನಡೆದದ, ಕ್ರಮವಾಗಿ ಏನೇನು ನಡಿಬೇಕಾದ್ರೆ ನಡೆದದ. ಅದ್ರಂಗೆ ಗುರುವಾಕ್ಯ ಕೇಳೋದು ಬಿಟ್ಟಿಲ್ಲ, ಕೇಳಕತ್ತೀವಿ ಅಂದ್ರೆ ಅದು ಒಳಗೆ ಪ್ರೊಸೆಸ್ ನಡೆದೇ ಇರ್ತದದು. ಮತ್ತು ಬಿಟ್ಟರೆ ತಪ್ಪಾಗ್ತದೆ. ಬಿಟ್ಟರೆ ನೀ ನಷ್ಟ ಮಾಡ್ಕೋತಿ. ಗುರು ನಷ್ಟ ಮಾಡ್ಕೊಳಂಗಿಲ್ಲ, ನೀ ನಷ್ಟ ಮಾಡ್ಕೋತಿ. ಅದಕ್ಕೆ ಮಹಾತ್ಮರು ಇಲ್ಲಿ ಹೇಳ್ತಾರ, ಇಲ್ಲಿ ಏನಂದ್ರೆ ರಾಮ ಆಸೆಯ ಪರಮ ದುಃಖಂ ನಿರಾಶ ಪರಂ ಸುಖಂ ಅಂದ್ರೆ ಆಸೆಗಿಂತ ಹೆಚ್ಚಿನ ದುಃಖ ಇಲ್ಲ, ನಿರಾಸೆಗಿಂತ ಹೆಚ್ಚಿನ ಸುಖ ಇಲ್ಲ. ಅದರಿಂದ ಆಸೆಯನ್ನು ಬಿಡಪ್ಪ ಅಂತ ಹೇಳ್ತಾರೆ ಅವರು. ಶ್ರೀರಾಮಚಂದ್ರಿಗೆ ಹೇಳ್ತಾರೆ ಇದು ಮಾತು. ಯಾರು? ವಸಿಷ್ಠರು ಗುರುಗಳು ಹೇಳಕತ್ತಾರ. ಅದಕ್ಕೆ ಆಸೆಯಿಂದಲೇ ಮನಸ್ಸಿಗೆ ಏನಾಗ್ಯದ? ಬಂಧ ಆಗ್ಯದ ಆಸೆ. ಯಾಕಂದ್ರೆ ಆಸೆ ಯಾವಾಗ ಬಿಡ್ತಿದ್ದಿ ಅವಾಗೇ ಮುಕ್ತಿ ಅಂದ್ರೆ ಭಾಳ ದೊಡ್ಡ ಕೆಲಸ ಇಲ್ಲಿ. ಮುಕ್ತಿ ಅನ್ನುವಂಥದ್ದು ಇವತ್ತು ಭಾಳ ಗಂಟು ದೊಡ್ಡ ಏನೋ ಐತಪ್ಪ ಅಂತ ಅನ್ನಂಗೂ ಹೇಳೋರ್ನು ಇರ್ತಾರೆ. ಹಂಗೆ ಮುಕ್ತಿ ಅಂದ್ರೆ ಭಾಳ ದೊಡ್ಡದೇನೋ ಅಂತ ಅಲ್ಲ. ಆದ್ರೆ ನೀನು ಯಾವಾಗ ಆಸೆಯನ್ನು ಬಿಡ್ತಿದ್ದಿ ಅವಾಗೆ ಆನಂದ ಐತಿದ. ಅದಕ್ಕೆ ಆಸೆ ಯಾವಾಗ ಇಟ್ಕೊಳ್ತಿ ಅದಕ್ಕೆ ಬಂದ ಅದ, ಆಸೆ ಯಾವಾಗ ಬಿಡ್ತಿ ಅವಾಗೆ ಮುಕ್ತಿ ಅದು ನಿನಗೆ. ಅಂದ್ರೆ ಆಸೆಯಿಂದಲೇ ಮನಸ್ಸಿಗೆ ಬಂದಿರುವಂಥದ್ದು. ಆಸೆಯನ್ನು ಬಿಟ್ಟದ್ದಾದ್ರೆ ಏನಾಗ್ತದೆ, ಅದೇ ಮುಕ್ತಿ ಅಂತ ಕೂಡ ಮಹಾತ್ಮರು ಹೇಳ್ತಾರೆ. ಅದನ್ನು ಬಿಡಬೇಕಾಗ್ತದೆ. ಇನ್ನು ಆಸೆಯಿಂದ ಕೂಡಿದಂಥ ಪುರುಷ ಆಸೆಯಿಂದ ಕೂಡಿದನ, ಆತಗ
ಸ್ವರ್ಗಕ್ಕೆ ಕರ್ಕೊಂಡು ಆದರೂ ಕೂಡ ತೃಪ್ತಿ ಆಗಂಗಿಲ್ಲ ಅಂತ ನೋಡಿದೆ. ಅದ ಸೂಕ್ಷ್ಮ ಶರೀರ ಬರ್ತದಲ್ಲ ಹೋಗ್ತದಲ್ಲ, ಯಾವಾಗ ಈ ಸ್ಥೂಲ ಶರೀರಲ್ಲಿ ಬಿಸಾಕಿ ಬಿಡ್ತು ಮತ್ತು ಇನ್ನೊಂದು ಶರೀರ ಸಿಕ್ಕಿತ್ತಂದ್ರೆ ಸ್ವರ್ಗಾದಿ ಭೋಗಗಳಿಗೆ ಹೋದ್ರೂ ಕೂಡ ಅಲ್ಲಿ ಕೂಡ ಅದಕ್ಕೆ ತೃಪ್ತಿ ಇರಂಗಿಲ್ಲ. ಯಾಕಂದ್ರೆ ಅದು ಆಸೆ ತುಂಬ್ಕೊಂಡೇ ಹೋಗಿರ್ತದೆ. ಅದು ಏನು ತಂದು ಬುತ್ತಿ ಮತ್ತೊಂದು ಕಟ್ಕೊಂಡು ಹೋಗಿರ್ತದೆ. ಅದು ತಂದದ್ದು ಉಂಡಿರ್ತದೆ, ಉಂಡು ಮತ್ತು ಇಲ್ಲೊಂದು ಚೂರು ಕಟ್ಕೊಂಡು ಕೇಸಿ ಹೋಗಿರ್ತದಲ್ಲ. ಅದಕ್ಕೆ ಏನಾಗಿರ್ತದೆ, ತೃಪ್ತಿ ಅನ್ನುವಂಥದ್ದು ಇರ್ತದೇನಂದ್ರೆ ಇಲ್ಲ. ಎಲ್ಲಿ ಕೂಡಿಸಿದ್ರು ಕೂಡ, ಸ್ವರ್ಗ ಲೋಕದಾಗ ಕೂಡಿಸಿದ್ರು ಕೂಡ ಅದಕ್ಕೆ ಶಾಂತಿ ಅನ್ನುವಂಥದ್ದು ಇರೋಂಗಿಲ್ಲ. ಮತ್ತು ಈ ಶರೀರ ಇದ್ದಾಗ ಇದನ್ನು ಪಡ್ಕೊಳ್ಬೇಕಾಗ್ತದೆ. ಶರೀರ ಇದ್ದಾಗೆ ಶಾಂತಿ ಹೊಂದಲಿಲ್ಲ ಅಂದ್ರೆ ಇನ್ನು ಬೇರೆ ಇದರಲ್ಲಿ ಎಲ್ಲಿ ಶಾಂತಿ ಇರ್ತದೆ ನಿನಗೆ? ಅದಕ್ಕೆ ಇದಕ್ಕಿಂತ ಹೆಚ್ಚಿನದು ಬೇಕು, ಇದಕ್ಕಿಂತ ಹೆಚ್ಚಿನದು ಬೇಕು ಅನ್ನುವಂಥ ಸ್ವರ್ಗಕ್ಕೂ ಆದರೂ ಕೂಡ ಇದಕ್ಕಿಂತ ಹೆಚ್ಚಿನದು ಬೇಕಂತ ಆಸೆ ಪಡ್ತದದು. ಅದಕ್ಕೆ ನಿರಾಸೆಯಿಂದ ಕೂಡಿದಂಥ ಪುರುಷ ಆತ ಎಲ್ಲಿ ಅಂತಂದ್ರೆ ಎಲ್ಲೇ ಇರಲಿ ಆತ ತೃಪ್ತಿಯಾಗಿರ್ತಾನೆ, ಸುಖವಾಗಿ ಇರ್ತಾನೆ. ಅದಕ್ಕೆ ಆಸೆ ಮಾಡುವಂಥದ್ದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಮತ್ತು ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಹಸುವಿನೊರೆಗೆ ಯಾವುದೊಂದು ಅಭಿಮಾನ, ವ್ಯಸೆವ ಜಾಗರಣವಾವುದು ಸದ್ವಿವೇಕ, ಶಶಿಯ ಶೀತಳ ಅಂದವಾವುದು ಶಮೆ, ಸುಧಾರಸಧಾರೆ ಯಾವುದು ಮಿಗೆ ಮೃದು ವಚನ ಅಂತ 2ನೇ ನುಡಿಯಲ್ಲಿ ಹೇಳ್ತಾರೆ. ಹಸುವಿನೊರೆಗೆ ಯಾವುದು ಅಂದ್ರೆ ಹಸು ಅಂತಂದರೆ ಯಾವುದು ಅಂತಂದ್ರೆ ಪ್ರಾಣ. ಹಸು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಪ್ರಾಣಕ್ಕೆ ಸಮನಾದಂಥದ್ದು ಯಾವುದಪ್ಪ ಅಂತಂದ್ರೆ ಒಂದು ಅಭಿಮಾನ. ಪ್ರಾಣಕ್ಕೆ ಸಮನಾಗಿರುವಂಥದ್ದು ಅಂದರೆ ಯಾವುದಪ್ಪ ಅಂತಂದ್ರೆ ಒಂದು ಅಭಿಮಾನ ಅಂತ ಹೇಳ್ತಾರೆ. ಹಸುವಿನವರೆಗೆ ಅಂತಂದ್ರೆ ಏನಪ್ಪ ಅಂದ್ರೆ ಪ್ರಾಣಕ್ಕೆ ಸಮನಾಗಿರುವಂಥದ್ದು ಯಾವುದು ಅಂದ್ರೆ ಒಂದು ಅಭಿಮಾನ ಅನ್ನುವಂಥದ್ದು ಭಾಳ ದೊಡ್ಡದು. ಮನುಷ್ಯನಿಗೆ ಅಭಿಮಾನ ಅನ್ನುವಂಥದ್ದು ದೊಡ್ಡದು. ಅದಕ್ಕೆ ಆತ ಅಭಿಮಾನದಿಂದ ಮನುಷ್ಯ ಜೀವನ ಮಾಡ್ತಾನೆ. ಸ್ವಾಭಿಮಾನ ಐತ್ರಿ, ನಮಗೂ ಒಂದು ಅಭಿಮಾನ ಐತ್ರಿ ಅಂತೇಳಿ. ಯಾರನ್ನ ಜಗಳಾಡ್ತಾ ಇದ್ರಂತಂದ್ರೆ ನೋಡ್ರಿ ಅವ್ರು ಎಷ್ಟೆಲ್ಲ ಬೈತಾ ಇದ್ದಾರೆ, ನಮಗೂ ಒಂದು ಅಭಿಮಾನ ಐತ್ರಿ, ನಮಗೊಂದು ಸ್ವಾಭಿಮಾನ ಐತ್ರಿ, ಎಷ್ಟು ಬಯಸ್ಕೊಳಂಬ್ರಿ ಅಂತ ಹೇಳ್ತೀವಲ್ಲ ಒಂದೊಂದು ಸಲ. ಅದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯ ನಾವು ಜೀವನ ಮಾಡ್ಬೇಕಾದ್ರೆ ಪ್ರಾಣ ಭಾಳ ಮುಖ್ಯ ಅಲ್ಲ. ಯಾಕಂತಂದ್ರೆ ಈಗ ಈ ಮನುಷ್ಯ ಜೀವಿಸ್ಕೊಂಡಿರ್ಬೇಕಾದ್ರೆ ಪ್ರಾಣ ಭಾಳ ಮುಖ್ಯ ಆಗ್ತದೆ ಅಂತ ಕೆಲವ್ರು ಹೇಳ್ತಾರೆ. ಜೀವನ ಮಾಡ್ಬೇಕಾದ್ರೆ ಪ್ರಾಣವೇ ಭಾಳ ಮುಖ್ಯ ಅಂತ ಹೇಳ್ತಾರೆ. ಆದ್ರೆ ಮಹಾತ್ಮರು ಕೆಲವು ಕಡೆ ಹೇಳ್ತಾರೆ ಏನಂದ್ರೆ, ಈ ಜೀವಿಸ್ಕೊಂಡಿರ್ಬೇಕಾದ್ರೆ ಜೀವನ ಮಾಡಬೇಕಾದ್ರೆ ಪ್ರಾಣ ಕಾರಣ ಅಲ್ಲ. ಯಾವುದು ಕಾರಣ ಅಂದ್ರೆ ಆನಂದ ಕಾರಣ ಅಂತ ಹೇಳ್ತಾರೆ. ಕೆಲವರು ಆನಂದ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಈ ಆನಂದ ಮನುಷ್ಯನಲ್ಲಿ ಎಲ್ಲಿವರೆಗಿರ್ತದೆ, ಖುಷಿ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ಎಲ್ಲಿವರೆಗಿರ್ತದ್ರೆ ಅದಕ್ಕೆ ಮಾನ ಇರೋವರೆಗೂ ಇರ್ತದೆ. ಅದಕ್ಕೆ ಯಾರಾದರೂ ಅಪಮಾನ ಮಾಡಿದ್ರಪ್ಪ ಅಂತಂದಾಗ ನೋಡ್ರಿ ಎಷ್ಟು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅವರು. ಯಾರಾದರೂ ಅಪಮಾನ ಮಾಡಿದ್ರಂದ್ರೆ ಅಲ್ಲಿ ಏನಾಗ್ತದೆ, ಅವನು ಖುಷಿಯಿಂದ ಇರ್ತಾನೆ ನನ್ನ ಮನುಷ್ಯ. ಆತನಲ್ಲಿರುವಂಥ ಆನಂದ ಎಲ್ಲ ಕುಗ್ಗಿ ಹೋಗ್ತದೆ. ಎಷ್ಟು ಜೀವನ ಮಾಡಿದ್ರೇನಪ್ಪ ನನ್ನ ಮರ್ಯಾದಿನೇ ಹೋಯ್ತು, ಹೌದಿಲ್ಲ? ಹೇಳ್ತಾನಿಲ್ಲ, ನನ್ನ ಪ್ರಾಣ ಹೋದಂಗಾಗಿಬಿಟ್ಟದ, ಇದ್ರೆಷ್ಟು ಸತ್ತರೆಷ್ಟು, ನನ್ನ ಮಾನ ಮರ್ಯಾದೆ ಹೋಗ್ಯದಂದ್ರೆ ನಾ ಇದ್ರೆಷ್ಟು ಸತ್ತರೆಷ್ಟು ಅಂತ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಂದುಬಿಡ್ತಾನಂತ. ಅದಕ್ಕೆ ಯಾರಾದರೂ ಇಲ್ಲಿ ಕೂಡ ಹೇಳ್ತಾರೆ, ಯಾವಾಗ ಆತನಲ್ಲಿ ಆನಂದ ಕುಗ್ಗುತ್ತದೋ ಆಗ ಮನುಷ್ಯ ನಾನು ಅಪಮಾನ ಹೊಂದಿ, ಭಾಳಷ್ಟು ಆ ಸ್ವಾಭಿಮಾನ ಅನ್ನುವಂಥದ್ದು ಇರ್ತದಲ್ಲ, ಇಂಥ ಅಪಮಾನ ಹೊಂದಿ ಜಗತ್ತಿನಲ್ಲಿ ನಾನು ಜೀವನ ಮಾಡಿಕೊಂಡದ್ದೇ ಆದ್ರೆ ನನ್ನಂತ, ಯಾಕಂದ್ರೆ ನಾನಿನ್ನು ಯಾರಿಗೂ ಮುಖ ತೋರ್ಸೋಕ್ಕಾಗಲ್ಲ. ಇಂಥ ಒಂದು ನನ್ನ ಮಾನ ಮರ್ಯಾದೆ ಹೋಯ್ತು ಅನ್ನುವಂಥ ಒಂದು ಅಭಿಮಾನ ಏನು ಆತನಲ್ಲಿ ಇತ್ತು ಅಂತಂದ್ರೆ, ಹಾಗಾಗಿ ಪ್ರಾಣ ಕೂಡ ಲೆಕ್ಕಿಸದೆ ಆತ ಏನನ್ನಾದರೂ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಏನೋ ಒಂದು ನದಿಯಲ್ಲೇ ಆಗಲಿ ಏನೇ ಆಗಲಿ ತನ್ನ ಪ್ರಾಣವನ್ನು ಕಳ್ಕೊಳ್ಳೋಕೆ ಕೂಡ ಆತ ಸಿದ್ಧನಾಗಿಬಿಡ್ತಾನೆ. ಅದಕ್ಕೆ ಆ ಥರ ಈ ಕಾರಣದಿಂದ ನಿಜಗೊಂಡ್ರು ಪ್ರಾಣಕ್ಕೆ ಸಮಾನಾಗಿರುವಂಥದ್ದು ಯಾವುದು ಅಂದ್ರೆ ಅಭಿಮಾನ ಅಂತ ಹೇಳ್ತಾರೆ. ಪ್ರಾಣಕ್ಕೆ ಸಮನಾಗಿರುವಂಥದ್ದು ಒಂದು ಅಭಿಮಾನ. ಮತ್ತು ಎಸೆವ ಜಾಗರಣವಾವುದು ಅಂದರೆ ಸದ್ವಿವೇಕ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಾವು ಎಸೆವ ಜಾಗರಣವಾವುದು ಅಂದ್ರೆ ಇಲ್ಲಿ ಏನು ಹೇಳ್ತಾರೆ, ಒಂದು ಭಾಳ ಒಳ್ಳೆಯದು ಎಚ್ಚರಿಕೆ ಅನ್ನುವಂಥದ್ದು ಯಾವುದು. ನಾವೆಲ್ಲರೂ ಮಕ್ಕಳು ಮಲಗಿ ಎದ್ದೇಳ್ತೀವಿ, ನಾವು ಎಚ್ಚರಿಕೆಯಿಂದ ಇದೀವ್ರಿ ಅಂತ ಹೇಳ್ತೀವಿ, ಹೌದಲ್ಲ?
ನಾವು ರಾತ್ರಿ ಮಲಗಿರ್ತೀವಿ, ಕನಸಿನಿಂದ ನಿದ್ರೆಗೆ ಬಂದಿರ್ತೀವಿ, ನಿದ್ರೆಯಿಂದ ಎಚ್ಚರಾಗಿವ್ರಿ ಅಂತೀವಿ. ಆದರೆ ನಿಜವಾದ ಎಚ್ಚರಿಕೆ ಏನು ಅಂದ್ರೆ ಅಲ್ಲ. ನಾವು ಎಚ್ಚರಿಕೆಯಲ್ಲಿ ಇದ್ದೀವೇನು ಅಂದರೆ ನಿಜವಾಗಿ ಇಲ್ಲ. ಅದಕ್ಕೆ ನಾವು ನಿತ್ಯದಲ್ಲಿ ಎಚ್ಚರ ಆಗ್ತೀವಿ, ಅದು ನಿಜವಾದ ಎಚ್ಚರಿಕೆ ಅಲ್ಲ ಅಂತ ಹೇಳ್ತಾರೆ. ನಿಜವಾದ ಎಚ್ಚರಿಕೆ ಯಾವುದಪ್ಪ ನೋಡ್ರಿ, ಇಲ್ಲಿ ಬರ್ತದೆ ನೋಡ್ರಿ. ನಿಜವಾದಂಥ ಎಚ್ಚರಿಕೆ ಯಾವುದು ಅಂದ್ರೆ ಮಹಾತ್ಮರು ಹೇಳ್ತಾರೆ, ಅಜ್ಞಾನ ರೂಪವಾಗಿದ್ದಂಥ ಈ ನಿದ್ರೆ. ನಾವು 84 ಲಕ್ಷ ಜೀವರಾಶಿ ಬಂದೀವಲ್ಲ, ಇದು ನಿದ್ರೆಯಲ್ಲಿದ್ದಂಗೆ. ನಾವು ನಿದ್ರೆ ಒಳಗೆ, ಈ ಕನಸಿನೊಳಗೆ ಏನು ನಡೀತಾವ? ಎಲ್ಲ ಜಗತ್ತಿನ ವ್ಯವಹಾರ ಎಲ್ಲ ನಡೀತಾವೆ, ಎಲ್ಲನೂ ಆಗಿರ್ತಾವಲ್ಲಿ ಕನಸಿನ ಒಳಗೆ. ನಾನಾ ರೀತಿಯಿಂದ ನಾವು ಅನುಭವಿಸಿರ್ತೀವಿ. ಆದ್ರೆ ಸತ್ಯನ ಮಿಥ್ಯೆ. ನಾವು ಹುಟ್ಟಿದ್ದೀವಿ, ಹೌದಲ್ಲ? ಹುಟ್ಟಿದ್ದೀವಿ, ಅಪ್ಪ ಅಮ್ಮ ಹೆಸರಿಟ್ರು, 25 ವರ್ಷ ತನಕ ಓದ್ತೀವಿ, ಬರಿತೀವಿ, ನೌಕರಿ ಮಾಡ್ತೀವಿ, ಸಂಸಾರ ಮಾಡಿದಂಗಾಯ್ತು, ಮಕ್ಕಳು ಬಂದಂಗಾಯ್ತು, ದುಡ್ಡು ಗಳಿಸ್ದಂಗಾಯ್ತು, ನಮಗೆ ಶರೀರಕ್ಕೆ ರೋಗ ಬಂದಂಗಾಯ್ತು, ಬಾಲ್ಯ ಬಂದಂಗಾಯ್ತು, ಯೌವನ ಬಂದಂಗಾಯ್ತು, ಮುಪ್ಪು ಬಂದಂಗಾಯ್ತು, ಹೌದಾ? ಒಂದು ಸಲ ಇಲ್ದಂಗಾಯ್ತು ಈ ಶರೀರ, ಹೌದಲ್ಲ? ನಾವೇನು ಓದಿದ್ದೀವಿ, ಬರೆದಿದ್ದೀವಿ, ಎಲ್ಲ ಸರ್ಟಿಫಿಕೇಟ್ಗಳು ಏನು ವೈದ್ಯಕೀಯ ಸುಟ್ಟು ಬಿಡ್ಬೇಕು ಅಷ್ಟೇ. ಅಷ್ಟು ಕಷ್ಟಪಟ್ಟು ಓದಿದ್ದು ಶರೀರ ಶಾಶ್ವತ ಐತೇನೆ ಅಂದ್ರೆ ಇಲ್ಲ. ಇಷ್ಟೆಲ್ಲ ಮತ್ತೆ ಅದು ಹೋಗ್ತಾನೆ, ಮತ್ತೊಂದು ಶರೀರ ತೊಗೊಂಡು ಬರ್ತಾನೆ, ಮತ್ತೆ ಹುಟ್ಟುತ್ತಾನೆ. ಇವೆಲ್ಲ ನಿಜವಾದದ್ದೇನು? ಇದೆಲ್ಲ ನಿಜವಾದದ್ದು ಅಲ್ಲ. ಹೆಂಗೆ ಕನಸಿನಲ್ಲಿ ಕಾಣ್ತೀವಿ ಜಗತ್ತು, ಇಷ್ಟೆಲ್ಲ 84 ಲಕ್ಷ ಜೀವರಾಶಿ ಬಂದದಂದ್ರೂ ಕೂಡ ಕನಸಿನಲ್ಲೇ ರೀ ಇದು. ಇದೆಲ್ಲ ಮುಚ್ಚ ಭ್ರಮೆಯಲ್ಲಿ ನಡೆದಂಥದ್ದು ಇದು ಯಾವಾಗ ನಿನಗೆ ಗೊತ್ತಾಗ್ತದಂದ್ರೆ ನಿನ್ನ ಸ್ವರೂಪವನ್ನು ನೀ ತಿಳ್ಕೊಂಡಾಗ ಆವಾಗ ಇದು ಕನಸು ಅಂತ ಗೊತ್ತಾಗ್ತದೆ. ಅಲ್ಲಿವರೆಗೂ ನಾ ಸತ್ಯ, ನಾ ಹುಟ್ಟಿದೆ, ನನಗೆ ಹಂಗೆ ಕಷ್ಟ ಆಯಿತು, ನನಗೆ ಹಿಂಗೆ ಕಷ್ಟ ಆಯಿತು. ನೋಡ್ರಿ ಹೆಂಗೈತೆ. ಬಟ್ ನಿದ್ರೆ ಒಳಗೆ ಕನಸು ಬಿದ್ದಿರ್ತದೆ ನೋಡ್ರಿ. ಕನಸು ಮಲಗಿರ್ತೀವಲ್ಲ, ಕನಸು ಬೀಳ್ತದೆ. ಕನಸಿನ ಒಳಗೆ ಕನಸು ಅದೆಲ್ಲ ನಾವು ಕಷ್ಟ ಸುಖ ನೋವು ನಲಿವೆಲ್ಲ ಅನುಭವಿಸ್ತೀವಿ. ಪಟಕ್ಕನೆ ಎಚ್ಚರ ಆಗಿಬಿಡ್ತದೆ. ಮತ್ತು ಇದನ್ನು ಕದ್ರಂಗೆ ಎಚ್ಚರ ಆಗಿಬಿಟ್ರೆ ಎಷ್ಟು ಚಂದ ಇರ್ತಿದ್ವಲ್ಲ ನಾವೆಲ್ಲರೂ. ಈ ಜಗತ್ತು ಕನಸನ್ನಂಗೆ ತಿಳ್ಕೊಂಡು ಕೇಸಿ ಈ ಸಂಸಾರ ಹೆಂಡ್ತಿ ಮಕ್ಕಳು ಇದೆಲ್ಲ ಕನಸಿದ್ದಂಗೆ ಅದು ನಡ್ರಿಯಪ್ಪ ಎಚ್ಚರಿಕೆ ಅಂದ್ರೆ ಎಂಥ ಪರಮಾನಂದ ಅಂತ ಎಲ್ಲರ ಆನಂದದಲ್ಲೇ ಇದ್ಬಿಡ್ತಿದ್ವಿ ನಾವು. ಈ ಕಡೆ ಬರ್ತಿದ್ದೇ ಇಲ್ಲ. ಆದರೆ ಇದು ಹಂಗಲ್ಲ. ಇದು ಅಲ್ಲಿ ಆಟೋಮೆಟಿಕ್ ನಿನಗೆ ಎಚ್ಚರಾಗಿ ಬಿಡ್ತದೆ. ಎಲ್ಲಿ ಕನಸು ಬಿದ್ದಿರ್ತದೆ, ಒದ್ದಾಡ್ತಿರ್ತಿದ್ದಿ, ಸುಖ ಇರ್ತದೆ, ದುಃಖ ಇರ್ತದೆ, ಆನಂದವಾಗಿ ಅನುಭವಿಸ್ತಾ ಇರ್ತಿದ್ದಿ. ಪಟ್ಕಂಡು ಎಚ್ಚರ ಆಯ್ತು ಅಂದ್ರೆ ಥೋ ಅದು ನಿನಗೆ ಭಾಳಷ್ಟು ಎಫೆಕ್ಟ್ ಆಗಿರುವಂಥ ಕನಸು ಇತ್ತಂದ್ರೆ ಎದ್ದು ಕುಂತು, ಇಲ್ಲ ನನಗೆ ಹಿಂಗೆ ಕನಸು ಬಿದ್ದಿತ್ತು ಖರೆ ಅದ್ರಾಗ ಭಾಳ ನನಗೆ ಖುಷಿ ಅನ್ನಿಸ್ತು ಅಥವಾ ಭಾಳ ದುಃಖ ಅನ್ನಿಸ್ತು, ಯಾರೋ ಹೊಡೆದಂಗಾಯಿತು ಅಂತ ಹೇಳ್ತೀವಿ. ಯಾವಾಗ ಎಚ್ಚರಿಕೆ ಬಂದಮೇಲೆ ಹೇಳ್ತೀವಿ. ಆ ಕನಸಿನೊಳಗಿರಾಗ ಎಲ್ಲ ಸತ್ಯ ಅಂತಲೇ ಅನುಭವಿಸ್ತಾ ಇರ್ತೀವಿ. ಯಾವಾಗ ಅದರಿಂದ ಕಡಕ್ಕೆ ಬಂದುಗಳೇನೆ ಅವಾಗ ಕನಸಪ್ಪ ಹಿಂಗಾಯ್ತು ಅಂತ ಹೇಳ್ತೀವಲ್ಲ, ಅದ್ರಾಗ ಇದು ಪಟಕನ ಎಚ್ಚರ ಆಗ್ತಾನಂದ್ರೆ ಇದಲ್ಲ. ಈ ಕನಸಿನಿಂದ ಏನು ನಾವು ಸಂಸಾರದ ಅನ್ನುವಂಥ ಕನಸು ಐತಲ್ಲ, ಈ ಕನಸಿನಿಂದ ನಿಜವಾದ ಎಚ್ಚರಿಕೆಗೆ ಬರಬೇಕಾಗಿತ್ತು ಅಂದ್ರೆ ಗುರುವಾಕ್ಯನೇ ಬೇಕಿಲ್ಲಿ. ಪ್ರಯತ್ನ ಬೇಕು ನಿನ್ನ ಪ್ರಯತ್ನ, ಗುರುವಾಕ್ಯ, ಗುರುಕೃಪಾ. ಅದಕ್ಕೆ ಈಶ್ವರ ಕೃಪಾ, ಗುರು ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ, ಇವು 4 ಕೃಪೆಗಳು ಬೇಕಾಗ್ತದೆ ನಿನ್ನ ಎಚ್ಚರಿಕೆ ಸ್ಥಿತಿಗೆ. ನಿನ್ನ ಎಚ್ಚರಿಕೆ ಮಾಡೋದಕ್ಕೆ ಇಷ್ಟು ವೇದ ಉಪನಿಷತ್ತುಗಳು ಬಂದು, ಇವೇನು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬಂದವನು ನೋಡ್ರಿ. ಎಷ್ಟು ಜಗತ್ತಿನ ಒಳಗೆ ಎಂಥ ಅಜ್ಞಾನ ತುಂಬ್ಯದ್ರಿ. ಇಷ್ಟೆಲ್ಲ ಭಗವಂತ ವೇದ ಉಪನಿಷತ್ತುಗಳನ್ನು ಬರೆದ ಯಾರ ಸಲುವಾಗಿ? ನಿನ್ನ ಉದ್ಧಾರಕ್ಕಾಗಿ ಬರೆದಿದ್ದಾನತ. ಉದ್ಧಾರಕ್ಕಾಗಿ ಗುರು ಹೇಳಕ್ಕೆ ಬಂದಿದ್ದಾನ. ಯಾಕಂದ್ರೆ ಅಜ್ಞಾನ ಅನ್ನುವಂಥ ನಿದ್ರೆಯಲ್ಲಿ ಬಿದ್ದುಕೊಂಡು ಬಿಟ್ಟಿದ್ಯಪ್ಪ, ನೀನು ಜಾಗ್ರಕ್ಕೆ ಬಾ. ಇದೇ ದಾರಿನೇ ನೋಡು. ಅಂಥ ಜಾಗ್ರಕ್ಕೆ ಬರಬೇಕಾದ್ರೆ ನಿನ್ನ ಪ್ರಯತ್ನ ಮುಖ್ಯ. ಇದಕ್ಕೆ ಬರಬೇಕಾಗಿತ್ತಂದ್ರೆ ಇದನ್ನೆಲ್ಲ ನೋಡಿಕೊಂಡು ಈ ಒಂದು ವಿಶೇಷವಾದಂಥ ಜಾಗ್ರಕ್ಕೆ ಬಾ ಅಂತಲೇ ಎಲ್ಲ ವೇದ ಉಪನಿಷತ್ತುಗಳು ಬಂದು, ಗುರುಗಳು ಬಂದರು. ಇಷ್ಟೆಲ್ಲ ನಡೆದದ್ದು ಯಾಕಂದ್ರೆ ನೀನೇನು ಕನಸಿನಾಗ ಇದೆಲ್ಲ ಅದರಿಂದ ಈ ಜಾಗೃತ ಸ್ಥಿತಿಗೆ ಬಾ ಅಂತ ಹೇಳೋಕ್ಕೆ ಬಂದಂಥವು ಇವೆಲ್ಲ. ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಅವಕಾಶ ಐತೇನಂದ್ರೆ ಇವಕ್ಕೆ ಯಾವಕ್ಕೂ ಅವಕಾಶ ಇಲ್ಲ, ನಿನಗೆ ಮಾತ್ರ ಅವಕಾಶ ಅದ. ಅದಕ್ಕೆ ಮಾನವ ಜನ್ಮ ದೊಡ್ಡದು. ಇವು ದೇವತೆಗಳಿಗೂ ಅವಕಾಶ ಇಲ್ಲಿದೆ. ಎಂಥ ಒಂದು ಪುಣ್ಯ ತುಂಬ್ರಿ ನಾವು. ಇದನ್ನು ಕಳ್ಕೊಂಡ್ರೆ ಎಷ್ಟು ಏನು ಹೇಳ್ಬೇಕು ಅವರಿಗೆ? ಅದು ಕಳ್ಕೊಂಡ್ರೆ ಮಹಾತ್ಮರು ಹೇಳ್ತಾರೆ ತತ್ ಅಂತಾರೆ ಅವರು.
ಎಂಥ ಮಾನವ ಜನ್ಮ ಏನು ಹಾಳು ಮಾಡಿಬಿಟ್ರಿಯಪ್ಪ ಇಂಥ ನರಶರೀರವನ್ನು ಇಂಥ ಜನ್ಮವನ್ನು ಅಂತಾರೆ ಮಹಾತ್ಮರು. ಇಂಥ ಅವಕಾಶ ದೇವತೆಗಳಿಗೂ ಕೂಡ ಇಲ್ಲ. ಇದು ಮುಕ್ತನಾಗಕ್ಕೆ ಅವಕ್ಕೂ ಕೂಡ ಅವಕಾಶ ಇಲ್ಲ. ನಿನಗಂಥ ಅವಕಾಶ ಐತೆ. ಜಾಗ್ರ ಸ್ವಪ್ನ ಸುಸುಪ್ತಿ 3 ಅವಸ್ಥೆಗಳು ನಿನಗದಾವ. ಈ ಪ್ರಾಣಿ ಪಕ್ಷಿಗಳಿಗೆ ಕನಸಿನ ಅವಸ್ಥೆ ಐತೆ, ಗಿಡ ಮರಗಳಿಗೆ ಸುಸುಪ್ತಿ ಅವಸ್ಥೆ ಐತೆ, ದೇವತೆಗಳಿಗೆ ಜಾಗ್ರದ ಅವಸ್ಥೆ ಐತೆ. ನಿನಗೆ 3 ಅವಸ್ಥೆ ಅದಾವ. ಅದಕ್ಕೆ ಇದರಿಂದ ನೀನು ಜಾಗ್ರ ಆಗಬೇಕಾಗಿದೆ. ಯಾವಾಗ ಮನುಷ್ಯನ ಶರೀರದಿಂದ ಮನುಷ್ಯ ಶರೀರ ಬಂದದಲ್ಲ, ಇದು ಜಾಗ್ರದ ಅವಸ್ಥೆ ಬರೋದಕ್ಕೆ ಭಾಳಷ್ಟು ಉಪಕಾರಿ ಆಗ್ತದೆ ಈ ಶರೀರ. ಅದಕ್ಕೆ ಅಜ್ಞಾನ ರೂಪವಾಗಿದ್ದಂಥ ನಿದ್ರೆಯಿಂದ ಎಚ್ಚರ ಮಾಡೋಕೆ ಇಷ್ಟೆಲ್ಲ ಪ್ರಯತ್ನ ನಡೆದಂಥದ್ದು. ಯಾರ ಸಲುವಾಗಿ? ನಿನ್ನ ಸಲುವಾಗೇ ಇದು. ಆ ಪ್ರಾಣಿ ಪಕ್ಷಿಗಳಿಗೆ ಬರ್ದಾರ ನೀವು ವೇದ ಉಪನಿಷತ್ಗಳು ನಿನ್ನ ಸಲುವಾಗಿ ಬರ್ತದ. ಮತ್ತು ನೀನು ನೋಡಂಗಿಲ್ಲ ಅಂದರೆ ಎಂಥ ಅಜ್ಞಾನ, ನೀನು ಮೂರ್ಖ ಅಂತ ಹೇಳ್ತಾರೆ, ಮೂರ್ಖ. ಅದಕ್ಕೆ ಇಲ್ಲಿ ಕೂಡ ನಿಜವಾದ ಎಚ್ಚರಿಕೆ. ಇಂಥ ಎಚ್ಚರಿಕೆ ಯಾರಿಂದ ಆಗುವಂತಂದ್ರೆ ಸದ್ಗುರು ಮುಖಾಂತರನೇ ಎಚ್ಚರಿಕೆ ಆಗ್ತದೆ. ಅಲ್ಲಿ ತಾನೇ ಎಚ್ಚರಿಕೆ ಆಗಂಗಿಲ್ಲ ಅದು. ಅದಕ್ಕೆ ಗುರು ಶಾಸ್ತ್ರಾದಿಗಳಿಂದ. ಅದಕ್ಕೆ ನಿಜಗುಂಡ್ರ ಶಾಸ್ತ್ರ ಯಾಕೆ ಅಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ ಪ್ರತಿಯೊಂದ್ರ ಹೇಳ್ತಾರೆ ಗುರುಶಾಸ್ತ್ರ. ಅದಕ್ಕೆ ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲೇನುಂಟು ಕಾಣಿಸಲು. ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲಾದಿ ತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಅದಕ್ಕೆ ಮಹಾತ್ಮತೆ ಗುರುಶಾಸ್ತ್ರ, ಗುರು ಮತ್ತು ಶಾಸ್ತ್ರ ಇವೆರಡರಿಂದ ಗುರು ಇರಬೇಕು, ಆತ ಪ್ರಮಾಣ ಕೊಟ್ಟು ಹೇಳಬೇಕು. ಸದ್ಗುರುಗಳನ್ನು ಸುಮ್ಮನೆ ನನಗೆ ಇಷ್ಟ, ಹಿಂಗೆ ನನಗೆ ಗೊತ್ತದ್ರಿ. ಇಲ್ಲಿ ಗುರುಗಳದ್ದು ಬಹಳ ಮುಖ್ಯ ಆಗ್ತದೆ. ನಾನು ಹೆಂಗೆ ಬೇಕು ಹಂಗೆ ಹೇಳ್ತೀನಿ ಅಂದ್ರೆ ನೀವು ಕೇಳಕ್ಕೆ ನೀವು ಯಾರ್ರಿ? ಹೌದಲ್ಲ? ಆದ್ರೆ ಗುರು ಒಬ್ಬ ಹೇಳಬೇಕಾಗಿತ್ತಂದ್ರೆ ಪ್ರಮಾಣ ಕೊಟ್ಟು ಹೇಳಬೇಕು, ಪ್ರಮಾಣ ಇಟ್ಕೊಂಡು ಹೇಳಬೇಕು. ನಿಜಗುಂಡ್ರೆ ಹೇಳಿದ್ದಾರೆ. ನಿಜಗುಂಡ್ರು ಕೂಡ ಪ್ರಮಾಣ ಇಟ್ಕೊಂಡೇ ಹೇಳಿದ್ದಾರೆ. ಅವರು ಕೂಡ ಹೇಳ್ತಾರೆ ಗುರು ಮತ್ತು ಶಾಸ್ತ್ರಾದಿಗಳಿಂದ ಪ್ರಾಪ್ತವಾಗಿರುವಂಥದ್ದು, ಪ್ರಾಪ್ತ ಆಗುವಂಥದ್ದು. ಈ ಎಚ್ಚರಿಕೆ ಸ್ಥಿತಿ ಬರಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನೇ ಬೇಕಿಲ್ಲಿ. ಅಂತಿಂಥ ಗುರುಗಳಿಂದ ಅದು ಆಗಂಗಿಲ್ಲ, ಎಚ್ಚರಿಕೆ ಮಾಡುವಂಥದ್ದು ಆಗಂಗಿಲ್ಲ ಅದು. ಅದಕ್ಕೆ ಈ ರೀತಿಯಾಗಿ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಂದನೇ ಈ ಒಂದು ಎಚ್ಚರಿಕೆ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಆಗ್ತಂತ ಇದನ್ನೇ ಹಿಡ್ಕೊಂಡು ನಾವು ನಾಳೆ ಮಾತಾಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಅದಾವೆ. ಬಡ ಬಡ ಮುಗಿಸ್ಬೇಕು ಅನ್ನೋದು ಬೇಡ. ಏನೇನು ಗುರುನಾಥ ವಾಕ್ಯಗಳು ಕೊಡ್ತಾ ನಾವು ನೋಡ್ಕೊಂಡು ಹೋಗೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.